ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ರಘುನಂದನ್ ಗುರೂಜಿ. ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರೂ ಸಹ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಅನ್ನ ಮಾಡಿ. ವೀಕ್ಷಕರೇ, ಸೆಪ್ಟೆಂಬರ್ 10, 2025 ಈ ದಿನದ ಎಲ್ಲಾ ರಾಶಿಯವರ ದಿನ ಭವಿಷ್ಯ ಹೇಗಿದೆ ಎಂಬುದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ವೀಕ್ಷಕರೇ, ಈ ದಿನ ಯಾವ ರಾಶಿಗೆ ಶುಭವಿದೆ ಮತ್ತು ಯಾವ ರಾಶಿಯವರಿಗೆ ಈ ದಿನ ಸಂಕಷ್ಟಗಳಿದೆ, ಪ್ರತಿಯೊಂದು ವಿಚಾರದ ಬಗ್ಗೆ ನಾನು ನಿಮಗೆ ವಿವರವಾಗಿ ಮಾಹಿತಿಯನ್ನು ನೀಡುತ್ತೇನೆ. ಯಾರು ಸಹ ವಿಡಿಯೋವನ್ನು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಈ ವಿಡಿಯೋ ಪ್ರತಿಯೊಂದು ರಾಶಿಗೂ ಒಂದು ಹೆಲ್ಪ್ಫುಲ್ ಆಗಿರುವಂತಹ ಒಂದು ವಿಡಿಯೋವಾಗಿದೆ. ಆ ಕಾರಣದಿಂದ ವಿಡಿಯೋವನ್ನು ಕೊನೆವರೆಗೂ ಸಹ ನೋಡಿ. ಸರಿ ವೀಕ್ಷಕರೇ, ಇನ್ನು ತಡ ಮಾಡುವುದು ಬೇಡ. 12 ರಾಶಿಯವರ ಅವರ ದಿನ ಭವಿಷ್ಯ ಹೇಗಿದೆ ನೋಡೋಣ ಬನ್ನಿ. ಮೊದಲನೇದಾಗಿ ಮೇಷರಾಶಿ. ವೀಕ್ಷಕರೇ, ಮೇಷರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮೇಷರಾಶಿಯವರು ಉತ್ಸಾಹ, ಚುರುಕುತನ ಮತ್ತು ದೃಢ ಸಂಕಲ್ಪದಿಂದ ಕಾರ್ಯಗಳಲ್ಲಿ ತೊಡಗುವ ದಿನ. ಸಂಕಷ್ಟ ಚತುರ್ಥಿಯ ಈ ವಿಶೇಷ ದಿನದಲ್ಲಿ ಗಣಪತಿ ಬಪ್ಪನ ಕೃಪೆಯಿಂದ ಕೆಲವು ಅಡಚಣೆಗಳು ನಿವಾರಣೆಯಾಗುವ ಸೂಚನೆ ಇದೆ. ನೀವು ತೋರಿಸುವ ಶ್ರಮ ಮತ್ತು ತ್ಯಾಗದ ಮನೋಭಾವದಿಂದ ಗುರಿಗಳನ್ನು ಸಾಧಿಸಲು ಸಾಧ್ಯವಾಗುತ್ತದೆ. ಹಳೆಯ ಸಮಸ್ಯೆಗಳಿಗೆ ಪರಿಹಾರ ದೊರೆಯುವ ಸಾಧ್ಯತೆ ಹೆಚ್ಚಿದೆ. ಆದರೆ ತುರ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಎಲ್ಲ ಅಂಶಗಳನ್ನು ತೂಕಮಾಪನ ಮಾಡಿ ನಡೆಯುವುದು ಅವಶ್ಯಕ. ಆತುರದಿಂದ ಮಾತಾಡುವುದನ್ನು ತಪ್ಪಿಸಿ, ಏಕೆಂದರೆ ಮಾತಿನ ತೀವ್ರತೆ ಕೆಲ ಸಂಬಂಧಗಳಲ್ಲಿ ಅಸಮಾಧಾನ ಉಂಟು ಮಾಡಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ನಿಮ್ಮ ನಾಯಕತ್ವ ಗುಣಗಳು ಮತ್ತು ತ್ವರಿತ ನಿರ್ಧಾರ ಸಾಮರ್ಥ್ಯ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗುತ್ತವೆ. ಕೆಲವರಿಗೆ ಹಿರಿಯರಿಂದ ಹೊಣೆಗಾರಿಕೆಯ ವಿಸ್ತರಣೆ ಅಥವಾ ಪ್ರಶಂಸೆ ದೊರೆಯಬಹುದು. ಹೊಸ ಯೋಜನೆಗಳಲ್ಲಿ ಪಾಲ್ಗೊಳ್ಳುವ ಅವಕಾಶ ಬರಬಹುದು. ವೃತ್ತಿ ಬದಲಿ ಯೋಚಿಸುತ್ತಿರುವವರಿಗೆ ಇನ್ನು ಕೆಲವು ಅನುಕೂಲಕರ ಸುದ್ದಿಗಳು ಬರಬಹುದು. ಆದರೆ ಸ್ಪರ್ಧಾತ್ಮಕ ಪರಿಸ್ಥಿತಿಯಲ್ಲಿ ನಿಮ್ಮ ತಂತ್ರಜ್ಞಾನ, ಸಮಯ ನಿರ್ವಹಣೆ ಮತ್ತು ಸಂವಹನ ಕೌಶಲ್ಯಗಳನ್ನು ಪ್ರದರ್ಶಿಸುವುದು ಅತ್ಯಗತ್ಯ. ಉದ್ಯಮಿಗಳಿಗೆ ಇಂದು ಮಾರುಕಟ್ಟೆ ವಿಸ್ತರಣೆ, ಹೊಸ ಒಪ್ಪಂದಗಳು ಮತ್ತು ವ್ಯಾಪಾರ ಪಾಲುದಾರರೊಂದಿಗೆ ಚರ್ಚೆಗೆ ಸೂಕ್ತ ಸಮಯ. ಹೂಡಿಕೆಗೆ ಮುನ್ನ ಲಾಭ ನಷ್ಟಗಳ ಲೆಕ್ಕಾಚಾರ ಸರಿಯಾಗಿ ಮಾಡುವುದು ಮುಖ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಸ್ಥಿರತೆಯ ವಾತಾವರಣ ಕಂಡರೂ ಕೆಲ ಅನಿರೀಕ್ಷಿತ ವೆಚ್ಚಗಳು ಎದುರಾಗಬಹುದು. ವಿಶೇಷವಾಗಿ ಮನೆಯ ದುರಸ್ತಿ, ವಾಹನ ಅಥವಾ ಆರೋಗ್ಯ ಸಂಬಂಧಿತವಾಗಿ. ಆದ್ದರಿಂದ ಅನಾವಶ್ಯಕ ವೆಚ್ಚಗಳನ್ನು ನಿಯಂತ್ರಿಸುವುದು ಉತ್ತಮ. ಹಿಂದಿನ ಹೂಡಿಕೆಗಳಿಂದ ಕೆಲವು ಲಾಭದ ಸೂಚನೆಗಳಿವೆ. ಇಂದು ಚಿನ್ನ, ಆಭರಣ ಅಥವಾ ದೀರ್ಘಕಾಲಿಕ ಹೂಡಿಕೆಗಳ ಬಗ್ಗೆ ಯೋಚಿಸಬಹುದು. ಆದರೆ ಹೆಚ್ಚಿನ ಅಪಾಯವಿರುವ ಹೂಡಿಕೆಗಳಿಗೆ ಕೈ ಹಾಕಬಾರದು. ಸ್ನೇಹಿತರ ಅಥವಾ ಬಂಧುಗಳ ಹಣಕಾಸು ಸಹಾಯಕ್ಕಾಗಿ ಕೇಳಿದರೆ ಶ್ರದ್ಧೆಯಿಂದ ಆಲೋಚಿಸಿ ಮಾತ್ರ ಸಹಾಯ ಮಾಡಬೇಕು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇಂದು ಶಕ್ತಿಯುತವಾಗಿ ಕೆಲಸ ಮಾಡುವ ಮನೋಭಾವ ಇರುತ್ತದೆ. ಆದರೆ ದೇಹಕ್ಕೆ ಅಗತ್ಯವಾದ ವಿಶ್ರಾಂತಿ ನೀಡುವುದು ಅಗತ್ಯ. ತಲೆನೋವು, ಕಣ್ಣು ಬಿಸಿ ಅಥವಾ ಹೊಟ್ಟೆ ಸಂಬಂಧಿತ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಶೀತ ಬಿಸಿ ತಾಪಮಾನ ಬದಲಾವಣೆಗಳಿಗೆ ಎಚ್ಚರಿಕೆ ಅವಶ್ಯ. ನೀರು ಹೆಚ್ಚು ಕುಡಿಯುವುದು, ಹಸಿರು ತರಕಾರಿ ಹಾಗೂ ಹಣ್ಣುಗಳನ್ನು ಆಹಾರದಲ್ಲಿ ಸೇರಿಸುವುದು ಆರೋಗ್ಯಕ್ಕೆ ಲಾಭಕಾರಿ. ಬೆಳಗಿನ ವ್ಯಾಯಾಮ ಅಥವಾ ಯೋಗದಿಂದ ದಿನವನ್ನು ಆರಂಭಿಸುವುದು ಒಳ್ಳೆಯದು. ಸಂಕಷ್ಟ ಚತುರ್ಥಿಯ ಉಪವಾಸ ಮಾಡುವವರು ಸಂಜೆ ಸಮಯದಲ್ಲಿ ಪೌಷ್ಟಿಕ ಆಹಾರವನ್ನು ಸೇವಿಸುವುದು ಆರೋಗ್ಯಕರ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರಬಹುದು. ಹಿರಿಯರ ಆಶೀರ್ವಾದ ಮತ್ತು ಮಕ್ಕಳ ಹಾಸ್ಯ ಪ್ರಮೋದ ಮನಸ್ಸಿಗೆ ನೆಮ್ಮದಿ ತರುತ್ತವೆ. ವಿವಾಹಿತರಿಗೆ ಸಂಗಾತಿಯೊಂದಿಗೆ ಸಮಯ ಕಳೆಯುವ ಅವಕಾಶ ಹೆಚ್ಚಿದೆ. ಸಂಬಂಧಗಳಲ್ಲಿ ಪರಸ್ಪರ ಗೌರವ, ಸಮಜಾಯಿಷಿ ಮತ್ತು ಸಹಕಾರದಿಂದ ಸಮಸ್ಯೆಗಳನ್ನು ಪರಿಹರಿಸಬಹುದು. ಬಂಧು ಬಳಗದವರೊಂದಿಗೆ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವ ಅವಕಾಶ ಬರಬಹುದು. ವಿವಾಹದ ಮಾತುಕತೆಗಳು ಅಥವಾ ನಿಶ್ಚಿತಾರ್ಥಕ್ಕೆ ಸಂಬಂಧಿಸಿದ ಸುದ್ದಿಗಳು ಬರಬಹುದು. ವೀಕ್ಷಕರೇ, ನೀವು ಇಂದು ಸಂಕಷ್ಟ ಚತುರ್ಥಿಯ ಪವಿತ್ರ ದಿನವಾದ್ದರಿಂದ ಶ್ರೀ ಗಣಪತಿಯ ಆರಾಧನೆ ವಿಶೇಷ ಫಲಪ್ರದ. ವಿಘ್ನ ನಿವಾರಕನಾದ ಗಣೇಶನಿಗೆ ಮೋದಕ, ದುರ್ವಾ ಹಾಗೂ ಅಕ್ಕಿ ಹೂವಿನೊಂದಿಗೆ ಪೂಜೆ ಸಲ್ಲಿಸಿ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಎಂಬ ಗಣೇಶ ಮಂತ್ರವನ್ನು 33, 54 ಅಥವಾ 108 ಬಾರಿ ಜಪಿಸಿ. ಸಂಜೆ ಚಂದ್ರ ದರ್ಶನದ ನಂತರ ಗಣಪತಿ ದೇವರಿಗೆ ನೀರು ಹಾಗೂ ಮೋದಕ ನೈವೇದ್ಯ ಅರ್ಪಿಸಿ. ಅದೃಷ್ಟದ ಸಂಖ್ಯೆ 9. ಇದು ಶಕ್ತಿ, ಪೂರ್ಣತೆ ಮತ್ತು ಆತ್ಮವಿಶ್ವಾಸದ ಸಂಕೇತ. ನಿಮ್ಮ ಗುರಿಗಳನ್ನು ಸಾಧಿಸಲು ಇದು ಪ್ರೇರಣೆ ನೀಡುತ್ತದೆ. ಅದೃಷ್ಟದ ಬಣ್ಣ ಕೆಂಪು.
ಕೆಂಪು ಬಣ್ಣ ನಿಮ್ಮಲ್ಲಿ ಚೈತನ್ಯ, ಉತ್ಸಾಹ ಮತ್ತು ಧೈರ್ಯವನ್ನು ಹೆಚ್ಚಿಸುತ್ತದೆ. ಕೆಂಪು ಬಟ್ಟೆ ಅಥವಾ ಹೂವನ್ನು ಇಂದಿನ ಪೂಜೆಯಲ್ಲಿ ಬಳಸಿ. ಶುಭ ಸಮಯ ಬೆಳಗ್ಗೆ 9:15 ರಿಂದ ಬೆಳಗ್ಗೆ 11 ಗಂಟೆ. ಈ ಸಮಯದಲ್ಲಿ ಗಣಪತಿ ಪೂಜೆ, ಹೊಸ ಕಾರ್ಯಾರಂಭ ಅಥವಾ ವ್ಯವಹಾರ ನಿರ್ಧಾರಗಳನ್ನು ಕೈಗೊಳ್ಳುವುದು ಶುಭ. ಈ ಸಮಯದಲ್ಲಿ ಮನಸ್ಸು ಸ್ಪಷ್ಟವಾಗಿರುತ್ತದೆ. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ವೀಕ್ಷಕರೇ, ವೃಷಭ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ವೃಷಭ ರಾಶಿಯವರು ಶಾಂತ, ಸಮತೋಲನಯುತ ಹಾಗೂ ಕ್ರಮಬದ್ಧ ರೀತಿಯಲ್ಲಿ ಕಾರ್ಯಗಳನ್ನು ಮುಂದುವರಿಸುವ ದಿನ. ಸಂಕಷ್ಟ ಚತುರ್ಥಿಯ ಈ ಪವಿತ್ರ ದಿನದಲ್ಲಿ ಗಣಪತಿಯ ಕೃಪೆಯಿಂದ ನಿಮ್ಮ ಜೀವನದಲ್ಲಿ ಇರುವ ಕೆಲವು ಅಡಚಣೆಗಳು ಕಡಿಮೆಯಾಗುವ ಸಾಧ್ಯತೆ ಇದೆ. ನಿಮ್ಮ ಸಹಜ ಸ್ವಭಾವವಾದ ಸ್ಥಿರತೆ ಮತ್ತು ನಿರ್ಧಾರದಲ್ಲಿ ಗಂಭೀರತೆ ಇಂದಿನ ದಿನದ ಪ್ರಮುಖ ಬಲವಾಗಲಿದೆ. ಹಳೆಯ ಬಾಕಿ ಉಳಿದ ಕೆಲಸಗಳನ್ನು ಮುಕ್ತಾಯ ಮಾಡುವ, ದೀರ್ಘಕಾಲದ ಯೋಜನೆಗಳನ್ನು ಚರ್ಚಿಸುವ ಮತ್ತು ಕುಟುಂಬದ ಭವಿಷ್ಯದ ಬಗ್ಗೆ ತೀರ್ಮಾನ ಕೈಗೊಳ್ಳುವ ದಿನವಾಗಿದೆ. ಕೆಲವರಿಗೆ ಹೊಸ ಜವಾಬ್ದಾರಿಗಳು ಅಥವಾ ಹಿರಿಯರಿಂದ ಸಲಹೆಗಳು ದೊರೆಯಬಹುದು. ಇಂದಿನ ದಿನದಲ್ಲಿ ಆತುರ ಬೇಡ, ಬದಲಿಗೆ ಪ್ರತಿ ಹೆಜ್ಜೆಯನ್ನು ಲೆಕ್ಕ ಹಾಕಿ ಸಾಗುವುದು ಅವಶ್ಯಕ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ನಿಮ್ಮ ಪರಿಶ್ರಮ ಮತ್ತು ವಿವರಗಳಿಗೆ ಕೊಡುವ ಪ್ರಾಮುಖ್ಯತೆ ಮೆಚ್ಚುಗೆಗೆ ಪಾತ್ರವಾಗುತ್ತದೆ. ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಹಕಾರ ಇರುತ್ತದೆ. ಆದರೆ ಕೆಲವರಿಗೆ ಕೆಲಸದ ಒತ್ತಡ ಸ್ವಲ್ಪ ಹೆಚ್ಚಾಗಬಹುದು. ಸಮಯ ನಿರ್ವಹಣೆಯ ಮೂಲಕ ಇದನ್ನು ನಿಯಂತ್ರಿಸಬಹುದು. ಹೊಸ ಪ್ರಾಜೆಕ್ಟ್ಗಳನ್ನು ಪ್ರಾರಂಭಿಸುವವರು ಇಂದು ಆರ್ಥಿಕ ಹಾಗೂ ತಾಂತ್ರಿಕ ಬೆಂಬಲ ಪಡೆಯುವ ಸಾಧ್ಯತೆ ಇದೆ. ಹಿರಿಯ ಅಧಿಕಾರಿಗಳಿಂದ ಸ್ಪಷ್ಟ ನಿರ್ದೇಶನಗಳು ದೊರೆಯುತ್ತವೆ. ವೃತ್ತಿ ಬದಲಿ ಯೋಚಿಸುತ್ತಿರುವವರು ಈ ದಿನ ತಮ್ಮ ಜಾಲತಾಣ ಸಂಪರ್ಕಗಳನ್ನು ಬಳಸಿಕೊಂಡು ಅವಕಾಶಗಳನ್ನು ಹುಡುಕಬಹುದು. ಸಂದರ್ಶನಗಳಲ್ಲಿ ತಾಳ್ಮೆ ಮತ್ತು ವೃತ್ತಿಪರ ಧೋರಣೆ ತೋರಿಸುವುದು ಯಶಸ್ಸಿಗೆ ದಾರಿ. ಉದ್ಯಮಿಗಳಿಗೆ ಇಂದು ವ್ಯಾಪಾರದಲ್ಲಿ ಲಾಭದಾಯಕ ಒಪ್ಪಂದಗಳು ಬರುವ ಸೂಚನೆ ಇದೆ. ಹೂಡಿಕೆ ಮಾಡುವ ಮುನ್ನ ಮಾರುಕಟ್ಟೆಯ ಸ್ಥಿತಿಯನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಿ. ಪಾಲುದಾರಿಕೆಗಳಲ್ಲಿ ನಿಷ್ಠೆ ಮತ್ತು ಪಾರದರ್ಶಕತೆ ಮುಖ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಇಂದಿನ ದಿನ ಸ್ಥಿರವಾಗಿರುತ್ತದೆ. ಆದರೆ ಕೆಲವು ಕುಟುಂಬ ಸಂಬಂಧಿತ ವೆಚ್ಚಗಳು ತಪ್ಪದೇ ಎದುರಾಗಬಹುದು. ಮನೆ ಸುಧಾರಣೆ, ಮಕ್ಕಳ ವಿದ್ಯಾಭ್ಯಾಸ ಅಥವಾ ವಾಹನ ದುರಸ್ತಿ ಕುರಿತ ಖರ್ಚುಗಳು ಹೆಚ್ಚಾಗುವ ಸಾಧ್ಯತೆ ಇದೆ. ಹಿಂದಿನ ಹೂಡಿಕೆಗಳಿಂದ ಸ್ವಲ್ಪ ಲಾಭ ದೊರೆಯುವ ಯೋಗವಿದೆ. ಇಂದಿನ ದಿನ ಚಿನ್ನ, ಬೆಳ್ಳಿ ಅಥವಾ ಭೂಮಿ ಹೂಡಿಕೆಗಳ ಬಗ್ಗೆ ಆಲೋಚನೆ ಮಾಡಲು ಸೂಕ್ತ. ಆದರೆ ಹೆಚ್ಚಿನ ಅಪಾಯದ ಹೂಡಿಕೆಗಳಿಂದ ದೂರವಿರುವುದು ಒಳಿತು. ಸ್ನೇಹಿತರು ಅಥವಾ ಬಂಧುಗಳಿಗೆ ಹಣ ಸಾಲ ನೀಡುವಲ್ಲಿ ಎಚ್ಚರಿಕೆ ಅಗತ್ಯ, ಬದಲಿಗೆ ಸಲಹೆ ಅಥವಾ ಮಾರ್ಗದರ್ಶನ ನೀಡುವುದು ಒಳಿತು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ದೈಹಿಕ ಶಕ್ತಿ ಸಾಧಾರಣವಾಗಿರಬಹುದು. ಆದರೆ ತೂಕದ ಕೆಲಸ ಅಥವಾ ಹೆಚ್ಚು ಸಮಯ ನಿಂತುಕೊಳ್ಳುವ ಕಾರ್ಯಗಳಿಂದ ಸ್ನಾಯು ನೋವು, ಪಾದನೋವು ಉಂಟಾಗುವ ಸಾಧ್ಯತೆ ಇದೆ. ತಾಜಾ ನೀರು ಕುಡಿಯುವುದು, ಪೌಷ್ಟಿಕ ಆಹಾರ ಸೇವನೆ ಮಾಡುವುದು ಆರೋಗ್ಯಕ್ಕೆ ಲಾಭ. ರಕ್ತದ ಒತ್ತಡ, ಸಕ್ಕರೆ ಸಮಸ್ಯೆ ಇರುವವರು ಇಂದು ತಮ್ಮ ಆಹಾರ ಪದ್ಧತಿಯನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು. ತೈಲಯುಕ್ತ ಆಹಾರ, ಹೆಚ್ಚು ಉಪ್ಪು ಮತ್ತು ಸಕ್ಕರೆ ತ್ಯಜಿಸಿ. ಬೆಳಗಿನ ಸಮಯದಲ್ಲಿ ಹಸಿರು ಪ್ರದೇಶದಲ್ಲಿ ನಡೆಯುವುದು ಮನಸ್ಸಿಗೆ ನೆಮ್ಮದಿ ತರುತ್ತದೆ. ಸಂಕಷ್ಟ ಚತುರ್ಥಿಯ ಉಪವಾಸ ಮಾಡುವವರು ಸಂಜೆ ಪೌಷ್ಟಿಕ ಮತ್ತು ತೂಕ ಇಳಿಸುವ ಆಹಾರವನ್ನು ಮಾತ್ರ ಸೇವಿಸಬೇಕು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಇಂದು ಒಗ್ಗಟ್ಟು, ಪ್ರೀತಿ ಹೆಚ್ಚಾಗುತ್ತದೆ. ಹಿರಿಯರ ಆರೋಗ್ಯದಲ್ಲಿ ಸ್ವಲ್ಪ ಸುಧಾರಣೆ ಕಂಡುಬರುತ್ತದೆ. ಮಕ್ಕಳ ಸಾಧನೆ ಅಥವಾ ಉತ್ತಮ ವರ್ತನೆ ನಿಮ್ಮ ಮನಸ್ಸಿಗೆ ಸಂತೋಷ ತರುತ್ತದೆ. ವಿವಾಹಿತರಿಗೆ ಸಂಗಾತಿಯೊಂದಿಗೆ ಸಮಾಲೋಚನೆ, ಭವಿಷ್ಯದ ಯೋಜನೆಗಳ ಬಗ್ಗೆ ಚರ್ಚೆ ನಡೆಯಬಹುದು. ಅಲ್ಪ ವಿಚಾರಗಳಿಂದ ವಾಗ್ವಾದ ತಪ್ಪಿಸುವುದು ಶ್ರೇಷ್ಠ. ಅವಿವಾಹಿತರಿಗೆ ಸಂಬಂಧಗಳ ವಿಷಯದಲ್ಲಿ ಕುಟುಂಬದ ಒಪ್ಪಿಗೆ ಪಡೆಯಲು ಸೂಕ್ತ ಸಮಯ. ಬಂಧುಗಳೊಂದಿಗೆ ಧಾರ್ಮಿಕ ಅಥವಾ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಅವಕಾಶ ದೊರೆಯಬಹುದು. ವೀಕ್ಷಕರೇ, ನೀವು ಸಂಕಷ್ಟ ಚತುರ್ಥಿಯ ಈ ದಿನ ಶ್ರೀ ಗಣೇಶನ ಆರಾಧನೆ ವಿಶೇಷ ಫಲಕಾರಿಯಾಗಿದೆ. ಗಣಪತಿಗೆ ದುರ್ವ, ಬಾಳೆಹಣ್ಣು, ಮೋದಕ ಅರ್ಪಿಸಿ. ಚಂದ್ರ ದರ್ಶನದ ನಂತರ ಗಣೇಶನಿಗೆ ನೀರು ಹಾಗೂ ಹಾಲಿನಿಂದ ಅಭಿಷೇಕ ಮಾಡಿ. ಓಂ ಗಂ ಗಣಪತಯೇ ನಮಃ ಎಂಬ ಮಂತ್ರವನ್ನು 54 ಅಥವಾ 108 ಬಾರಿ ಜಪಿಸಿ. ಗಣಪತಿ ದೇವಸ್ಥಾನಕ್ಕೆ ಹೋಗಿ ಬಡವರಿಗೆ ಅನ್ನದಾನ ಮಾಡುವುದು ಅಥವಾ ಮಕ್ಕಳಿಗೆ ಸಿಹಿ ಹಂಚುವುದು ಇಂದಿನ ದಿನದ ಪುಣ್ಯವನ್ನು ಹೆಚ್ಚಿಸುತ್ತದೆ. ಅದೃಷ್ಟದ ಸಂಖ್ಯೆ 6. ಇದು ಸಮತೋಲನ, ಸೌಂದರ್ಯ ಮತ್ತು ಶ್ರೇಯಸ್ಸಿನ ಸಂಕೇತ. ನಿಮ್ಮ ಜೀವನದಲ್ಲಿ ಸೌಹಾರ್ದತೆ ಮತ್ತು ಸಮೃದ್ಧಿಯನ್ನು ತರುತ್ತದೆ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ನಿಮ್ಮ ಮನಸ್ಸಿಗೆ ಶಾಂತಿ, ದೈಹಿಕ ಶಕ್ತಿ ಮತ್ತು ಆರ್ಥಿಕ ಸುಧಾರಣೆಯ ಸಂಕೇತ. ಹಸಿರು ಬಟ್ಟೆ ಅಥವಾ ಹೂವನ್ನು ಪೂಜೆಯಲ್ಲಿ ಬಳಸುವುದು ಒಳಿತು. ಶುಭ ಸಮಯ ಮಧ್ಯಾಹ್ನ 12:15 ರಿಂದ ಮಧ್ಯರಾತ್ರಿ 1:45.
ಈ ಸಮಯದಲ್ಲಿ ಗಣಪತಿ ಪೂಜೆ, ಹಣಕಾಸು ನಿರ್ಧಾರಗಳು ಅಥವಾ ಹೊಸ ಕಾರ್ಯಾರಂಭ ಯಶಸ್ವಿಯಾಗಿ ನೆರವೇರುತ್ತವೆ. ಮನಸ್ಸು ಸ್ಥಿರವಾಗಿದ್ದು ನಿರ್ಧಾರಗಳು ಫಲಿತಾಂಶ ನೀಡುವ ಸಮಯ. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ವೀಕ್ಷಕರೇ, ಮಿಥುನ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮಿಥುನ ರಾಶಿಯವರು ತಮಗೆ ಹೊಂದಿರುವ ಬುದ್ಧಿವಂತಿಕೆ, ಚಾತುರ್ಯ ಮತ್ತು ಹೊಂದಾಣಿಕೆಯ ಗುಣಗಳಿಂದ ಅನೇಕ ಸಂದರ್ಭಗಳಲ್ಲಿ ಮೆಚ್ಚುಗೆಗೆ ಪಾತ್ರರಾಗುವ ಸಾಧ್ಯತೆ ಇದೆ. ಸಂಕಷ್ಟ ಚತುರ್ಥಿಯ ಈ ಪವಿತ್ರ ದಿನದಲ್ಲಿ ಗಣಪತಿಯ ಕೃಪೆಯಿಂದ ನಿಮ್ಮ ಜೀವನದಲ್ಲಿ ಉಂಟಾದ ಕೆಲವು ಅಡಚಣೆಗಳು ನಿವಾರಣೆಯಾಗುವ ಸೂಚನೆ ಇದೆ. ನೀವು ನಡೆಸುವ ಪ್ರತಿಯೊಂದು ಮಾತು ಮತ್ತು ನಿರ್ಧಾರವು ಇತರರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಉತ್ತಮ ಅಭಿಪ್ರಾಯ ಮೂಡಿಸಬಹುದು. ಇಂದು ದಿನಚರಿಯಲ್ಲಿ ಚಟುವಟಿಕೆ ಹೆಚ್ಚಿರಬಹುದು. ಬೆಳಿಗ್ಗೆಯಿಂದಲೇ ಫೋನ್ ಕರೆಗಳು, ಸಂದೇಶಗಳು, ಸಭೆಗಳು ಮತ್ತು ನಿರಂತರ ಸಂವಹನ ಕಾರ್ಯಗಳಲ್ಲಿ ನಿರತರಾಗುವಿರಿ. ಸಮಯವನ್ನು ಸಮರ್ಪಕವಾಗಿ ಹಂಚಿಕೊಂಡರೆ ಬಹಳ ಕೆಲಸಗಳನ್ನು ಮುಗಿಸಲು ಸಾಧ್ಯವಾಗುತ್ತದೆ. ಒತ್ತಡ ಹೆಚ್ಚಾದರೂ ನಿಮ್ಮ ಚುರುಕು ಮನಸ್ಸು ಮತ್ತು ಮಾತಿನ ಕೌಶಲ್ಯ ಇದನ್ನು ಸುಗಮಗೊಳಿಸಲಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಂವಾದ ನಡೆಸುವ ಮೂಲಕ ಕಾರ್ಯಸಿದ್ಧಿ ಸಾಧಿಸಬಹುದು. ಹೊಸ ಯೋಜನೆಗಳ ಪ್ರಸ್ತಾಪಗಳಲ್ಲಿ ನಿಮ್ಮ ಅಭಿಪ್ರಾಯ ಪ್ರಮುಖವಾಗಬಹುದು. ಕೆಲವರಿಗೆ ಹಿರಿಯರಿಂದ ಹೊಣೆಗಾರಿಕೆ ವಿಸ್ತರಣೆ ಅಥವಾ ಪ್ರಮುಖ ಕಾರ್ಯದ ನೇತೃತ್ವ ನೀಡುವ ಸಾಧ್ಯತೆ ಇದೆ. ಮಾಹಿತಿ, ಜಾಹೀರಾತು, ಮಾಧ್ಯಮ, ಶಿಕ್ಷಣ, ಮಾರ್ಕೆಟಿಂಗ್ ಕ್ಷೇತ್ರದಲ್ಲಿರುವವರಿಗೆ ಇಂದು ಹೆಚ್ಚಿನ ಅವಕಾಶಗಳು ಬರಬಹುದು. ತಂತ್ರಜ್ಞಾನ ಬಳಸಿ ಕೆಲಸಗಳನ್ನು ವೇಗವಾಗಿ ಮುಗಿಸಲು ಸಾಧ್ಯ. ಆದರೆ ಅತಿಯಾದ ಮಾತನಾಡುವಿಕೆ ಅಥವಾ ಅಲಕ್ಷ್ಯದಿಂದ ತಪ್ಪುಗಳು ಆಗದಂತೆ ಜಾಗರೂಕರಾಗಿರಿ. ಉದ್ಯಮಿಗಳಿಗೆ ಮಾರುಕಟ್ಟೆಯ ಹೊಸ ಪ್ರವೃತ್ತಿಗಳನ್ನು ತಿಳಿದುಕೊಂಡು ತಕ್ಷಣ ಕ್ರಮ ಕೈಗೊಳ್ಳುವುದು ಲಾಭಕಾರಿ. ಹೊಸ ವ್ಯವಹಾರ ಒಪ್ಪಂದಗಳಿಗೆ ಸಹಿ ಹಾಕುವ ಮೊದಲು ಎಲ್ಲಾ ಷರತ್ತುಗಳನ್ನು ಪರಿಶೀಲಿಸಿ. ಇಂದು ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಾಪಾರ ಪ್ರಚಾರಕ್ಕೆ ಉತ್ತಮ ದಿನ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಸ್ವಲ್ಪ ಏರಿಳಿತಗಳಿರುವ ಸಾಧ್ಯತೆ ಇದೆ. ಕೆಲವು ಅನಿರೀಕ್ಷಿತ ವೆಚ್ಚಗಳು ಬರಬಹುದು, ವಿಶೇಷವಾಗಿ ಪ್ರಯಾಣ, ಉಡುಗೊರೆ ಅಥವಾ ಸಾಮಾಜಿಕ ಕಾರ್ಯಕ್ರಮಗಳಿಗೆ. ಆದ್ದರಿಂದ ಬಜೆಟ್ಗೆ ಅನುಗುಣವಾಗಿ ನಡೆದುಕೊಳ್ಳುವುದು ಸೂಕ್ತ. ಹಿಂದಿನ ಹೂಡಿಕೆಗಳಿಂದ ಲಾಭದ ಸೂಚನೆ ಇದೆ, ಆದರೆ ಹೆಚ್ಚಿನ ಅಪಾಯ ಇರುವ ಹೂಡಿಕೆಗಳನ್ನು ಇಂದು ತಪ್ಪಿಸುವುದು ಉತ್ತಮ. ಸಾಲದ ವ್ಯವಹಾರಗಳಲ್ಲಿ ಎಚ್ಚರಿಕೆ ಅವಶ್ಯ. ಕುಟುಂಬದ ಸದಸ್ಯರಿಗಾಗಿ ಮಾಡುವ ಖರ್ಚು ಸಂತೋಷ ತರುವಂತಾದರೂ ಲೆಕ್ಕಾಚಾರ ಮೀರಬಾರದು. ವಿದೇಶಿ ವ್ಯಾಪಾರ ಅಥವಾ ಆನ್ಲೈನ್ ಮಾರಾಟದಲ್ಲಿ ತೊಡಗಿರುವವರಿಗೆ ಕೆಲವು ಆದಾಯ ಹೆಚ್ಚಳ ಸಾಧ್ಯ. ಹಣಕಾಸು ನಿರ್ಧಾರಗಳಲ್ಲಿ ಹಿರಿಯರ ಸಲಹೆ ಪಾಲಿಸುವುದು ಲಾಭದಾಯಕ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಆರೋಗ್ಯದಲ್ಲಿ ತಲೆನೋವು, ಕಣ್ಣು ಬಿಸಿ ಅಥವಾ ನಿದ್ರೆ ಕೊರತೆ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಇಂದಿನ ಹೆಚ್ಚಿನ ಸಂವಹನ ಮತ್ತು ತ್ವರಿತ ಚಟುವಟಿಕೆಗಳಿಂದ ಮಾನಸಿಕ ಒತ್ತಡ ಉಂಟಾಗಬಹುದು. ಬೆಳಿಗ್ಗೆ ಹಗುರ ವ್ಯಾಯಾಮ, ಪ್ರಾಣಾಯಾಮ ಮತ್ತು ಧ್ಯಾನದಿಂದ ದಿನವನ್ನು ಪ್ರಾರಂಭಿಸುವುದು ಶ್ರೇಷ್ಠ. ನೀರು ಹೆಚ್ಚು ಕುಡಿಯುವುದು, ಹಣ್ಣು ತರಕಾರಿ ಹೆಚ್ಚಿರುವ ಆಹಾರ ಸೇವಿಸುವುದು ಲಾಭಕಾರಿ. ಮೊಬೈಲ್ ಅಥವಾ ಕಂಪ್ಯೂಟರ್ ಮುಂದೆ ಹೆಚ್ಚು ಸಮಯ ಕಳೆಯುವುದರಿಂದ ಕಣ್ಣಿಗೆ ಒತ್ತಡ ಉಂಟಾಗುವ ಸಾಧ್ಯತೆ ಇರುವುದರಿಂದ ಮಧ್ಯೆ ಮಧ್ಯೆ ವಿಶ್ರಾಂತಿ ನೀಡುವುದು ಅಗತ್ಯ. ಸಂಕಷ್ಟ ಚತುರ್ಥಿಯ ಉಪವಾಸ ಮಾಡುವವರು ಸಂಜೆ ಸಮಯದಲ್ಲಿ ಹಿತಕರ, ಪೌಷ್ಟಿಕ ಆಹಾರ ಸೇವಿಸಬೇಕು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದಲ್ಲಿ ಸಂವಾದ ಮತ್ತು ಹಾಸ್ಯ ಪ್ರಮೋದ ಹೆಚ್ಚಾಗುವ ಸಾಧ್ಯತೆ ಇದೆ. ಬಂಧು ಬಳಗದವರೊಂದಿಗೆ ಆನ್ಲೈನ್ ಅಥವಾ ನೇರವಾಗಿ ಮಾತುಕತೆ ನಡೆಯಬಹುದು. ಹಿರಿಯರಿಂದ ಆಶೀರ್ವಾದ ಮತ್ತು ಮಾರ್ಗದರ್ಶನ ದೊರೆಯುವ ದಿನ. ವಿವಾಹಿತರಿಗೆ ಸಂಗಾತಿಯೊಂದಿಗೆ ಹಗುರ ಪ್ರಯಾಣ ಅಥವಾ ಖರೀದಿಗೆ ಹೋಗುವ ಅವಕಾಶ ಬರಬಹುದು. ಅವಿವಾಹಿತರಿಗೆ ಹೊಸ ಪರಿಚಯಗಳು ಉಂಟಾಗುವ ಸಾಧ್ಯತೆ ಇದೆ. ಸಂಬಂಧಗಳಲ್ಲಿ ಮಿತವಚನ ಮತ್ತು ಗೌರವ ಕಾಪಾಡಿದರೆ ಎಲ್ಲವೂ ಸುಗಮವಾಗುತ್ತದೆ. ಇಂದು ಕೆಲವು ಕುಟುಂಬ ಸದಸ್ಯರೊಂದಿಗೆ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಸಾಧ್ಯತೆ ಇದೆ. ಮಕ್ಕಳ ಶಿಕ್ಷಣ ಅಥವಾ ಸಾಧನೆಗೆ ಸಂಬಂಧಿಸಿದ ಸಂತೋಷದ ಸುದ್ದಿಯೂ ಬರಬಹುದು. ವೀಕ್ಷಕರೇ, ನೀವು ಇಂದು ಸಂಕಷ್ಟ ಚತುರ್ಥಿಯ ದಿನವಾದ್ದರಿಂದ ಗಣೇಶನ ಆರಾಧನೆ ಅತ್ಯಂತ ಫಲಪ್ರದ. ಬೆಳಿಗ್ಗೆ ದುರ್ವ, ಮೋದಕ, ಅಕ್ಕಿ ಹೂವುಗಳಿಂದ ಗಣಪತಿಗೆ ಪೂಜೆ ಮಾಡಿ. ಗಜಾನನಂ ಭೂತಗಣಾದಿ ಸೇವಿತಂ ಕಪಿತ್ಥ ಜಂಬೂ ಫಲಚಾರು ಭಕ್ಷಣಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ಎಂಬ ಮಂತ್ರವನ್ನು 21, 54 ಅಥವಾ 108 ಬಾರಿ ಜಪಿಸಿ. ಸಂಜೆ ಚಂದ್ರ ದರ್ಶನದ ನಂತರ ಗಣೇಶನಿಗೆ ಮೋದಕ ನೈವೇದ್ಯ ಅರ್ಪಿಸಿ. ಅಗತ್ಯವಿರುವವರಿಗೆ ಆಹಾರ ದಾನ ಮಾಡಿ. ಅದೃಷ್ಟದ ಸಂಖ್ಯೆ 5. ಇದು ಚಾತುರ್ಯ, ಬುದ್ಧಿವಂತಿಕೆ ಮತ್ತು ಹೊಂದಿಕೊಳ್ಳುವ ಶಕ್ತಿಯ ಸಂಕೇತ. ಇಂದಿನ ದಿನದಲ್ಲಿ ಬದಲಾವಣೆಗೆ ಸಿದ್ಧರಾಗುವುದರಿಂದ ಲಾಭ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ನಿಮಗೆ ಶಾಂತಿ, ಸಮತೋಲನ ಮತ್ತು ಪ್ರಗತಿಯ ಶಕ್ತಿ ನೀಡುತ್ತದೆ.
ಹಸಿರು ಬಣ್ಣದ ಉಡುಗೆ ಧರಿಸುವುದು ಅಥವಾ ಪೂಜೆಯಲ್ಲಿ ಹಸಿರು ಎಲೆಗಳ ಬಳಕೆ ಶುಭ. ಶುಭ ಸಮಯ ಬೆಳಿಗ್ಗೆ 10 ರಿಂದ ಬೆಳಿಗ್ಗೆ 11 ಗಂಟೆ 45 ನಿಮಿಷ. ಈ ಸಮಯದಲ್ಲಿ ಗಣಪತಿ ಪೂಜೆ, ಹೊಸ ವ್ಯವಹಾರ ಆರಂಭ ಅಥವಾ ಮಹತ್ವದ ನಿರ್ಧಾರಗಳನ್ನು ಕೈಗೊಳ್ಳುವುದು ಯಶಸ್ವಿಯಾಗುತ್ತದೆ. ಈ ವೇಳೆಯಲ್ಲಿ ನಿಮ್ಮ ಮನಸ್ಸು ಚುರುಕಾಗಿರುತ್ತದೆ. ಇನ್ನು ಮುಂದಿನ ರಾಶಿ ಕಟಕ ರಾಶಿ. ವೀಕ್ಷಕರೇ, ಕಟಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕಟಕ ರಾಶಿಯವರು ಭಾವನಾತ್ಮಕ ಸಮತೋಲನ ಮತ್ತು ಒಳನೋಟದೊಂದಿಗೆ ದಿನವನ್ನು ಸಾಗಿಸಬೇಕಾದ ಸಮಯ. ಸಂಕಷ್ಟ ಚತುರ್ಥಿಯ ವಿಶೇಷ ದಿನದಲ್ಲಿ ಗಣಪತಿಯ ಕೃಪೆಯಿಂದ ನಿಮ್ಮ ಮನಸ್ಸಿನಲ್ಲಿ ನೆಮ್ಮದಿ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಹಳೆಯ ಗೊಂದಲಗಳು ನಿವಾರಣೆಯಾಗುವ ಸೂಚನೆಗಳಿವೆ. ಕೆಲವರಿಗೆ ಇಂದು ಕುಟುಂಬ ಹಾಗೂ ಕೆಲಸದ ಹೊಣೆಗಾರಿಕೆಗಳು ಹೆಚ್ಚಾಗಬಹುದು. ಆದರೆ ನಿಮ್ಮ ತಾಳ್ಮೆ, ದಯಾ ಮನೋಭಾವ ಮತ್ತು ನಿರ್ಧಾರ ಸಾಮರ್ಥ್ಯದಿಂದ ಎಲ್ಲವನ್ನೂ ಸಮರ್ಥವಾಗಿ ನಿರ್ವಹಿಸಬಹುದು. ಜಲತತ್ವದ ಪ್ರಭಾವದಿಂದ ಭಾವನೆಗಳು ಹೆಚ್ಚು ತೀವ್ರವಾಗಬಹುದಾದ್ದರಿಂದ ಆತುರದಲ್ಲಿ ನಿರ್ಧಾರ ತೆಗೆದುಕೊಳ್ಳುವುದು ತಪ್ಪಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ಹಿರಿಯರ ಮಾರ್ಗದರ್ಶನ, ಸಹೋದ್ಯೋಗಿಗಳ ಬೆಂಬಲ ಲಭ್ಯವಾಗಬಹುದು. ನಿಮ್ಮ ಸೃಜನಶೀಲತೆ, ಸಂವಹನ ಕೌಶಲ್ಯ ಮತ್ತು ಶಾಂತ ಸ್ವಭಾವದಿಂದ ಕಚೇರಿಯಲ್ಲಿ ಉತ್ತಮ ವಾತಾವರಣ ನಿರ್ಮಾಣವಾಗುತ್ತದೆ. ಪ್ರಸ್ತುತ ಯೋಜನೆಗಳಲ್ಲಿ ನಿಮ್ಮ ಕೊಡುಗೆ ಮಹತ್ವದ ಪರಿಣಾಮ ಉಂಟು ಮಾಡಬಹುದು. ವೃತ್ತಿ ಬದಲಿ ಯೋಚಿಸುತ್ತಿರುವವರಿಗೆ ಇಂದು ಸಂದರ್ಶನ ಅಥವಾ ಸಂಪರ್ಕಗಳಿಂದ ಹಿತಕರ ಸುದ್ದಿಗಳು ಬರಬಹುದು. ಆದಾಗ್ಯೂ ಕೆಲವೊಂದು ಸ್ಥಳಗಳಲ್ಲಿ ಸ್ಪರ್ಧೆ ತೀವ್ರವಾಗಿರುವುದರಿಂದ ತಯಾರಿ ಸೂಕ್ತವಾಗಿರಲಿ. ಉದ್ಯಮಿಗಳಿಗೆ ಗ್ರಾಹಕರ ವಿಶ್ವಾಸ ಗಳಿಸುವ, ಸೇವಾ ಗುಣಮಟ್ಟ ಹೆಚ್ಚಿಸುವ ಹಾಗೂ ಮಾರುಕಟ್ಟೆ ವಿಸ್ತರಣೆ ಬಗ್ಗೆ ಯೋಚಿಸಲು ಇಂದು ಸೂಕ್ತ. ನೀರಿನ, ಆಹಾರ, ಆರೋಗ್ಯ ಸಂಬಂಧಿತ ವ್ಯಾಪಾರಗಳಲ್ಲಿ ಲಾಭದ ಸೂಚನೆ ಇದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನ ಸ್ಥಿತಿ ಸ್ಥಿರವಾಗಿದ್ದರೂ ಅನಿರೀಕ್ಷಿತ ಕುಟುಂಬ ಅಥವಾ ಆರೋಗ್ಯ ವೆಚ್ಚಗಳು ಎದುರಾಗಬಹುದು. ಆದ್ದರಿಂದ ಇಂದು ಬಜೆಟ್ನಲ್ಲಿ ಬದಲಾವಣೆ ಮಾಡುವುದು ಸೂಕ್ತ. ಹಿಂದಿನ ಹೂಡಿಕೆಗಳಿಂದ ಕೆಲವು ಲಾಭದ ಸೂಚನೆ ಇದೆ. ಆಸ್ತಿ, ಮನೆ, ಜಮೀನು ಖರೀದಿ ಅಥವಾ ಮಾರಾಟಕ್ಕೆ ಇಂದು ಅನುಕೂಲಕರ ಗ್ರಹಸ್ಥಿತಿ. ಚಿನ್ನ ಅಥವಾ ಬೆಳ್ಳಿ ಹೂಡಿಕೆಗೆ ಚಿಂತಿಸಬಹುದು, ಆದರೆ ಹೆಚ್ಚಿನ ಅಪಾಯ ಇರುವ ಹೂಡಿಕೆಗಳಿಗೆ ಕೈ ಹಾಕಬೇಡಿ. ಸ್ನೇಹಿತರ ಸಾಲದ ಬೇಡಿಕೆಯನ್ನು ಆಲೋಚಿಸಿ ಮಾತ್ರ ನೆರವಾಗುವುದು ಒಳಿತು. ಇಂದು ಹಣಕಾಸು ನಿರ್ಧಾರಗಳಲ್ಲಿ ಹಿರಿಯರ ಸಲಹೆ ಪ್ರಮುಖ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ನಿಮ್ಮ ಆರೋಗ್ಯದಲ್ಲಿ ಇಂದಿನ ದಿನ ಸಾಮಾನ್ಯವಾಗಿರಬಹುದು, ಆದರೆ ಮನಸ್ಸಿನ ಚಂಚಲತೆ ಮತ್ತು ಭಾವನಾತ್ಮಕ ಒತ್ತಡ ಕಾಣಿಸಬಹುದು. ಜೀರ್ಣಕ್ರಿಯೆ ಸಮಸ್ಯೆ, ಜಲಶೀತ ಸಂಬಂಧಿತ ಅಸ್ವಸ್ಥತೆ ಎದುರಾಗಬಹುದು. ಬಿಸಿಯೂಟ, ಬಿಸಿ ನೀರು ಸೇವನೆ ಮತ್ತು ಹಸಿರು ತರಕಾರಿಗಳ ಆಹಾರದಿಂದ ಆರೋಗ್ಯ ಉತ್ತಮವಾಗಿರುತ್ತದೆ. ಬೆಳಿಗ್ಗೆ ಯೋಗ, ಪ್ರಾಣಾಯಾಮ ಅಥವಾ ನೀರಿನಲ್ಲಿ ನಡೆದಾಡುವುದು ಮನಸ್ಸಿಗೆ ನೆಮ್ಮದಿ ನೀಡುತ್ತದೆ. ಸಂಕಷ್ಟ ಚತುರ್ಥಿಯ ಉಪವಾಸ ಮಾಡುತ್ತಿದ್ದರೆ ಸಂಜೆ ಸಮಯದಲ್ಲಿ ಹಸಿವನ್ನು ಸಮತೋಲನಗೊಳಿಸುವ ಪೌಷ್ಟಿಕ ಆಹಾರ ಸೇವಿಸಿ. ನೀರಿನ ಕೊರತೆ ತಡೆಗಟ್ಟಲು ದಿನವಿಡೀ ತಾಜಾ ನೀರು ಕುಡಿಯಿರಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದಲ್ಲಿ ಹರ್ಷ, ಧಾರ್ಮಿಕ ಚಟುವಟಿಕೆಗಳು ನಡೆಯುವ ಸಾಧ್ಯತೆ ಇದೆ. ಹಿರಿಯರೊಂದಿಗೆ ಸಮಯ ಕಳೆಯುವುದು, ಅವರ ಅನುಭವಗಳನ್ನು ಕೇಳುವುದು ಒಳಿತಾಗುತ್ತದೆ. ಮಕ್ಕಳ ವಿದ್ಯಾಭ್ಯಾಸ ಅಥವಾ ಭವಿಷ್ಯದ ಬಗ್ಗೆ ಚರ್ಚಿಸಲು ಇಂದು ಸೂಕ್ತ ದಿನ. ವಿವಾಹಿತರಿಗಾಗಿ ಸಂಗಾತಿಯೊಂದಿಗೆ ಆತ್ಮೀಯ ಸಂವಾದ, ಸಂಯುಕ್ತ ನಿರ್ಧಾರಗಳು ಮತ್ತು ಪರಸ್ಪರ ಬೆಂಬಲ ಹೆಚ್ಚಾಗುವ ದಿನ. ಪ್ರೀತಿ ಸಂಬಂಧಗಳಲ್ಲಿ ಪರಸ್ಪರ ನಂಬಿಕೆ ಗಟ್ಟಿಯಾಗುತ್ತದೆ. ಬಂಧು ಬಳಗದವರ ಜೊತೆಗೂಡಿ ಸಂಕಷ್ಟ ಚತುರ್ಥಿಯ ಪೂಜೆಯಲ್ಲಿ ಪಾಲ್ಗೊಳ್ಳುವುದರಿಂದ ಧನ್ಯತೆಯ ಅನುಭವ ಸಿಗುತ್ತದೆ. ವೀಕ್ಷಕರೇ, ನೀವು ಇಂದು ಸಂಕಷ್ಟ ಚತುರ್ಥಿಯ ಪವಿತ್ರ ದಿನವಾದ್ದರಿಂದ ಗಣಪತಿ ಆರಾಧನೆ ಅತ್ಯಂತ ಫಲಪ್ರದ. ಗಣೇಶನಿಗೆ ದುರ್ವ, ಅಕ್ಕಿ ಹೂವು, ಮೋದಕ ಮತ್ತು ಬಾಳೆ ಎಲೆ ನೈವೇದ್ಯ ಅರ್ಪಿಸಿ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಎಂಬ ಮಂತ್ರವನ್ನು 54 ಅಥವಾ 108 ಬಾರಿ ಜಪಿಸುವುದು ವಿಶೇಷ ಫಲಕಾರಕ. ಸಂಜೆ ಚಂದ್ರ ದರ್ಶನ ಮಾಡಿ ನೀರು ಮತ್ತು ಮೋದಕ ನೈವೇದ್ಯ ಅರ್ಪಿಸಿ. ಮನೆಗೆ ಧಾರ್ಮಿಕ ವಾತಾವರಣ ತರಲು ದೀಪ ಹಚ್ಚಿ ಪೂಜೆ ಮಾಡಿ. ಅದೃಷ್ಟದ ಸಂಖ್ಯೆ 2. ಇದು ಸಮತೋಲನ, ಸಹಕಾರ ಮತ್ತು ಶಾಂತಿಯ ಸಂಕೇತ. ಇಂದು ಎಲ್ಲಾ ಕಾರ್ಯಗಳಲ್ಲಿ ಶಾಂತ ಮನಸ್ಸು ನಿಮ್ಮ ಶಕ್ತಿ. ಅದೃಷ್ಟದ ಬಣ್ಣ ಬೆಳ್ಳಿ ಬಿಳಿ. ಇದು ಶುದ್ಧತೆ, ನೆಮ್ಮದಿ ಮತ್ತು ಒಳನೋಟವನ್ನು ಹೆಚ್ಚಿಸುತ್ತದೆ. ಬೆಳ್ಳಿ ಬಿಳಿ ಬಟ್ಟೆ ಅಥವಾ ಆಭರಣ ಧರಿಸುವುದು ಶುಭ. ಶುಭ ಸಮಯ ಮಧ್ಯಾಹ್ನ 12:10 ರಿಂದ ಮಧ್ಯರಾತ್ರಿ 1 ಗಂಟೆ 40 ನಿಮಿಷ. ಈ ಸಮಯದಲ್ಲಿ ಪೂಜೆ, ವ್ಯವಹಾರ ಅಥವಾ ಕುಟುಂಬ ನಿರ್ಧಾರಗಳನ್ನು ಕೈಗೊಳ್ಳುವುದು ಅತ್ಯುತ್ತಮ. ಈ ಹೊತ್ತಿನಲ್ಲಿ ಮನಸ್ಸು ಶಾಂತವಾಗಿರುತ್ತದೆ ಮತ್ತು ನಿರ್ಧಾರಗಳು ಫಲಪ್ರದವಾಗುತ್ತವೆ. ಇನ್ನು ಮುಂದಿನ ರಾಶಿ ಸಿಂಹ ರಾಶಿ.
ವೀಕ್ಷಕರೇ, ಸಿಂಹರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಸಿಂಹರಾಶಿಯವರು ಆತ್ಮವಿಶ್ವಾಸ, ಉತ್ಸಾಹ ಮತ್ತು ನಾಯಕತ್ವ ಗುಣಗಳಿಂದ ದಿನವನ್ನು ಮುನ್ನಡೆಸುವ ಸಾಧ್ಯತೆ ಇದೆ. ಸಂಕಷ್ಟ ಚತುರ್ಥಿಯ ವಿಶೇಷ ದಿನದಲ್ಲಿ ಗಣಪತಿ ಬಪ್ಪನ ಕೃಪೆಯಿಂದ ಕೆಲ ಹಳೆಯ ಸಂಕಷ್ಟಗಳಿಗೆ ಪರಿಹಾರ ದೊರೆಯುವ ಸೂಚನೆ ಇದೆ. ನಿಮ್ಮ ಸ್ವಾಭಿಮಾನ ಮತ್ತು ನಿರ್ಧಾರ ಸಾಮರ್ಥ್ಯದಿಂದ ಕೆಲಸಗಳಲ್ಲಿ ಪ್ರಗತಿ ಸಾಧಿಸುವಿರಿ. ದಿನದ ಆರಂಭದಲ್ಲಿ ಕೆಲವು ಗೊಂದಲಗಳು, ನಿರೀಕ್ಷಿತದ ಹೊರಗಿನ ಘಟನೆಗಳು ಎದುರಾಗಬಹುದು. ಆದರೆ ಮಧ್ಯಾಹ್ನದ ವೇಳೆಗೆ ಪರಿಸ್ಥಿತಿ ನಿಮ್ಮ ನಿಯಂತ್ರಣಕ್ಕೆ ಬರಬಹುದು. ನಿಮಗೆ ನಂಬಿಕೆ ಇರುವವರ ಸಲಹೆಯಿಂದ ಮಹತ್ವದ ನಿರ್ಧಾರಗಳನ್ನು ಕೈಗೊಳ್ಳುವಿರಿ. ಇಂದು ಮಾತಿನಲ್ಲಿ ಕೋಪ ತೋರದಂತೆ ಜಾಗರೂಕರಾಗಿರಿ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ನಿಮ್ಮ ತ್ವರಿತ ನಿರ್ಧಾರ ಸಾಮರ್ಥ್ಯ ಹಾಗೂ ಸಮಸ್ಯೆ ಪರಿಹಾರ ಶಕ್ತಿ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗುತ್ತದೆ. ಅಧಿಕಾರಿಗಳೊಂದಿಗೆ ಮಾತುಕತೆಯಲ್ಲಿ ನಿಮ್ಮ ವೃತ್ತಿಪರತೆ ಹೆಚ್ಚಾಗಿ ಮೆಚ್ಚುಗೆಯನ್ನು ಗಳಿಸಬಹುದು. ಹೊಸ ಯೋಜನೆಗಳಲ್ಲಿ ನಾಯಕತ್ವ ಹುದ್ದೆ ಸಿಗುವ ಸಾಧ್ಯತೆ ಇದೆ. ವೃತ್ತಿ ಬದಲಾವಣೆಗೆ ಯೋಚಿಸುತ್ತಿರುವವರಿಗೆ ಇಂದು ಸಂಪರ್ಕಗಳ ಮೂಲಕ ಅವಕಾಶ ಸಿಗಬಹುದು. ಆದರೆ ಎಲ್ಲ ವಿವರಗಳನ್ನು ಪರಿಶೀಲಿಸಿ ಮಾತ್ರ ಮುಂದಿನ ಹೆಜ್ಜೆ ಇಡಿ. ಸಹೋದ್ಯೋಗಿಗಳಿಂದ ಕೆಲ ಅಸಮ್ಮತಿಗಳು ಎದುರಾಗಬಹುದು. ಅದನ್ನು ತಾಳ್ಮೆಯಿಂದ ಸಮನ್ವಯ ಸಾಧಿಸಿ ಪರಿಹರಿಸಬಹುದು. ಉದ್ಯಮಿಗಳಿಗೆ ಇಂದು ಮಾರುಕಟ್ಟೆ ವಿಶ್ಲೇಷಣೆ, ಸ್ಪರ್ಧೆಗಳ ಪರಿಶೀಲನೆ ಮತ್ತು ಹೊಸ ಮಾರಾಟ ತಂತ್ರಗಳನ್ನು ರೂಪಿಸಲು ಸೂಕ್ತ ದಿನ. ಹೊಸ ಗ್ರಾಹಕರನ್ನು ಸೆಳೆಯಲು ವಿಶೇಷ ಆಫರ್ಗಳು ಪರಿಣಾಮಕಾರಿಯಾಗಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಸ್ಥಿರತೆ ಕಂಡರೂ ಕೆಲ ಅನಿರೀಕ್ಷಿತ ವೆಚ್ಚಗಳು ಸಂಭವಿಸಬಹುದು. ವಿಶೇಷವಾಗಿ ಮನೆ, ಭೂಮಿ ಅಥವಾ ಕಾನೂನು ವ್ಯವಹಾರಗಳಿಗೆ ಸಂಬಂಧಿಸಿ. ಆದ್ದರಿಂದ ವೆಚ್ಚ ನಿರ್ವಹಣೆಯಲ್ಲಿ ಎಚ್ಚರಿಕೆ ಅಗತ್ಯ. ಹಿಂದಿನ ಹೂಡಿಕೆಗಳಿಂದ ಲಾಭದ ಸೂಚನೆ ಇದೆ. ವಿಶೇಷವಾಗಿ ಬಂಗಾರ, ಭೂಮಿ ಮತ್ತು ದೀರ್ಘಾವಧಿ ಹೂಡಿಕೆಗಳಲ್ಲಿ ಲಾಭ ಸಾಧ್ಯ. ಸಾಲ ಪಡೆದಿರುವವರು ಕಂತುಗಳನ್ನು ಸರಿಯಾಗಿ ಪಾವತಿಸಲು ಇಂದು ಸೂಕ್ತ ದಿನ. ಹೊಸ ಹೂಡಿಕೆ ಮಾಡುವ ಮುನ್ನ ಹಿರಿಯರ ಅಥವಾ ಹಣಕಾಸು ತಜ್ಞರ ಸಲಹೆ ಪಡೆಯುವುದು ಉತ್ತಮ. ಇಂದು ಲಾಟರಿ ಅಥವಾ ಅತಿಯಾದ ಅಪಾಯವಿರುವ ಹೂಡಿಕೆಗಳಿಂದ ದೂರವಿರುವುದು ಉತ್ತಮ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ದೈಹಿಕ ಶಕ್ತಿ ಉತ್ತಮವಾಗಿದ್ದರೂ ಮನಸ್ಸಿನ ಒತ್ತಡ ಹೆಚ್ಚಾಗುವ ಸಾಧ್ಯತೆ ಇದೆ. ತಲೆನೋವು, ಕಣ್ಣು ಬಿಸಿ, ರಕ್ತದೊತ್ತಡ ಸಮಸ್ಯೆಗಳಿರುವವರು ಆಹಾರ, ವಿಶ್ರಾಂತಿ ಹಾಗೂ ಔಷಧಿಯನ್ನು ನಿರ್ಲಕ್ಷಿಸಬಾರದು. ಬೆಳಗಿನ ಯೋಗ, ಪ್ರಾಣಾಯಾಮ ಹಾಗೂ ಸೂರ್ಯ ನಮಸ್ಕಾರದಿಂದ ಶಕ್ತಿಯ ಮಟ್ಟ ಹೆಚ್ಚುತ್ತದೆ. ಮಸಾಲೆ ಹೆಚ್ಚು ಇರುವ ಆಹಾರ ತಪ್ಪಿಸಿ ನೀರು ಹೆಚ್ಚು ಸೇವಿಸುವುದು ಆರೋಗ್ಯಕರ. ಸಂಜೆ ವೇಳೆಗೆ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳುವುದು ದೇಹಕ್ಕೆ ಲಾಭ. ಸಂಕಷ್ಟ ಚತುರ್ಥಿಯ ಉಪವಾಸ ಮಾಡುವವರು ಪೌಷ್ಟಿಕ ಹಾಗೂ ಹಸಿರು ತರಕಾರಿ, ಹಣ್ಣುಗಳನ್ನು ಸಾಯಂಕಾಲ ಸೇವಿಸಬೇಕು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಇಂದು ಹರ್ಷೋದ್ಗಾರದ ವಾತಾವರಣ ಇರುತ್ತದೆ. ಹಿರಿಯರೊಂದಿಗೆ ಧಾರ್ಮಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವಿರಿ. ಮಕ್ಕಳ ಸಾಧನೆ ಮನಸ್ಸಿಗೆ ಸಂತೋಷ ತರುತ್ತದೆ. ವಿವಾಹಿತರಿಗೆ ಸಂಗಾತಿಯೊಂದಿಗೆ ಆತ್ಮೀಯ ಸಂವಾದ ಹಾಗೂ ಭವಿಷ್ಯದ ಯೋಜನೆಗಳ ಬಗ್ಗೆ ಚರ್ಚಿಸಲು ಅವಕಾಶ ದೊರೆಯುತ್ತದೆ. ಸಣ್ಣ ಪುಟ್ಟ ಅಸಮ್ಮತಿಗಳನ್ನು ಪ್ರೀತಿಯಿಂದ ಪರಿಹರಿಸಬಹುದು. ಬಂಧು ಬಳಗದವರೊಂದಿಗೆ ಭೇಟಿಗಳು, ಉಡುಗೊರೆ ವಿನಿಮಯ ಅಥವಾ ಊಟ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವಿರಿ. ಕೆಲವರಿಗೆ ಹೊಸ ಸ್ನೇಹ ಸಂಬಂಧಗಳು ಆರಂಭವಾಗಬಹುದು. ವೀಕ್ಷಕರೇ, ನೀವು ಇಂದು ಸಂಕಷ್ಟ ಚತುರ್ಥಿಯ ಪವಿತ್ರ ದಿನವಾದ್ದರಿಂದ ಗಣಪತಿ ಆರಾಧನೆ ವಿಶೇಷ ಫಲ ನೀಡುತ್ತದೆ. ಗಣಪತಿಗೆ ದುರ್ವ, ಕೆಂಪು ಹೂ ಮತ್ತು ಮೋದಕ ಅರ್ಪಿಸಿ ಪೂಜೆ ಮಾಡಿ. ಸಿಂಧೂರವರ್ಣಂ ವಿಭುಜಂ ಗಣೇಶಂ ಲಂಬೋದರಂ ಪದ್ಮಸಹಸ್ರಗಾತ್ರಂ ವಿಘ್ನೇಶ್ವರಂ ಸರ್ವಸಮಸ್ತಲೋಕೈಃ ಪೂಜ್ಯಂ ಸದಾ ಭಕ್ತಿಹಿತಂ ನಮಾಮಿ ಎಂಬ ಮಂತ್ರವನ್ನು 33, 54 ಅಥವಾ 108 ಬಾರಿ ಜಪಿಸಿ. ಸಂಜೆ ಚಂದ್ರ ದರ್ಶನದ ನಂತರ ಗಣಪತಿಗೆ ನೀರು ಹಾಗೂ ಮೋದಕ ನೈವೇದ್ಯ ಅರ್ಪಿಸಿ ನಂತರ ಕುಟುಂಬದೊಂದಿಗೆ ಹಂಚಿಕೊಳ್ಳಿ. ಅದೃಷ್ಟದ ಸಂಖ್ಯೆ 1. ಇದು ನಾಯಕತ್ವ, ಪ್ರಾರಂಭ ಶಕ್ತಿ ಮತ್ತು ಆತ್ಮವಿಶ್ವಾಸದ ಸಂಕೇತ. ಇಂದು ಹೊಸ ಕಾರ್ಯಾರಂಭಕ್ಕೆ ಇದು ಶಕ್ತಿಯುತ ಸಂಖ್ಯೆ. ಅದೃಷ್ಟದ ಬಣ್ಣ ಕಿತ್ತಳೆ. ಕಿತ್ತಳೆ ಬಣ್ಣ ಚೈತನ್ಯ, ಉತ್ಸಾಹ ಮತ್ತು ಧೈರ್ಯವನ್ನು ಹೆಚ್ಚಿಸುತ್ತದೆ. ಇಂದು ಈ ಬಣ್ಣದ ಬಟ್ಟೆ ಅಥವಾ ವಸ್ತುಗಳನ್ನು ಬಳಕೆ ಮಾಡುವುದು ಶುಭ. ಶುಭ ಸಮಯ ಬೆಳಿಗ್ಗೆ 10 ರಿಂದ ಬೆಳಿಗ್ಗೆ 11:45. ಈ ಸಮಯದಲ್ಲಿ ದೇವತಾ ಪೂಜೆ, ವ್ಯಾಪಾರ ನಿರ್ಧಾರಗಳು ಅಥವಾ ಹೊಸ ಕೆಲಸ ಆರಂಭಿಸುವುದು ಅತ್ಯಂತ ಫಲಪ್ರದ. ಈ ಸಮಯದಲ್ಲಿ ಶಕ್ತಿಯ ಮಟ್ಟ ಮತ್ತು ಮನಸ್ಸಿನ ಸ್ಪಷ್ಟತೆ ಹೆಚ್ಚಿರುತ್ತದೆ. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ವೀಕ್ಷಕರೇ, ಕನ್ಯಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕನ್ಯಾ ರಾಶಿಯವರು ಶ್ರದ್ಧೆ, ಶಿಸ್ತಿನ ನಡೆ ಹಾಗೂ ವಿಶ್ಲೇಷಣಾ ಸಾಮರ್ಥ್ಯದ ಮೂಲಕ ಕಾರ್ಯಗಳಲ್ಲಿ ಯಶಸ್ಸು ಸಾಧಿಸುವ ದಿನ. ಸಂಕಷ್ಟ ಚತುರ್ಥಿಯ ಪವಿತ್ರ ದಿನದಲ್ಲಿ ಶ್ರೀ ಗಣಪತಿಯ ಕೃಪೆಯಿಂದ
ಅಡಚಣೆಗಳನ್ನು ದೂರ ಮಾಡುವ ಯೋಗವಿದೆ. ನಿಮ್ಮ ಚಿಂತನೆಗಳು ಗಂಭೀರ ಹಾಗೂ ತಂತ್ರಪೂರ್ಣವಾಗಿರುವುದರಿಂದ ಇತರರು ನಿಮ್ಮ ಸಲಹೆಗಳನ್ನು ಮೆಚ್ಚುತ್ತಾರೆ. ಹಳೆಯ ಯೋಜನೆಗಳು, ಅಪೂರ್ಣ ಕೆಲಸಗಳನ್ನು ಪೂರ್ಣಗೊಳಿಸಲು ಉತ್ತಮ ಸಮಯ. ಕೆಲವು ವಿಷಯಗಳಲ್ಲಿ ಆಳವಾದ ಅಧ್ಯಯನ ಮಾಡಿ ತೀರ್ಮಾನ ಕೈಗೊಳ್ಳುವುದರಿಂದ ಭವಿಷ್ಯದಲ್ಲಿ ಉತ್ತಮ ಫಲಿತಾಂಶ ಕಾಣಬಹುದು. ಇಂದಿನ ದಿನ ಧಾರ್ಮಿಕ ಚಟುವಟಿಕೆ, ಧ್ಯಾನ ಹಾಗೂ ಆತ್ಮ ಪರಿಶೀಲನೆಗೆ ಸಹ ಸೂಕ್ತ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ನಿಖರತೆ ಹಾಗೂ ಶಿಸ್ತಿನಿಂದ ಮಾಡಿದ ಕೆಲಸಕ್ಕೆ ಮೆಚ್ಚುಗೆ ಸಿಗುತ್ತದೆ. ಮೇಲಾಧಿಕಾರಿಗಳಿಂದ ಹೊಣೆಗಾರಿಕೆಯ ವಿಸ್ತರಣೆ ಅಥವಾ ಪ್ರಶಂಸೆ ದೊರೆಯಬಹುದು. ಪ್ರಮುಖ ದಾಖಲೆಗಳು, ವರದಿಗಳು ಹಾಗೂ ಲೆಕ್ಕಪತ್ರಗಳ ಪರಿಶೀಲನೆಗೆ ಇಂದಿನ ದಿನ ಸೂಕ್ತ. ಹೊಸ ಯೋಜನೆಗಳು, ಸಂಶೋಧನಾ ಕಾರ್ಯಗಳು, ತಾಂತ್ರಿಕ ತಿದ್ದುಪಡಿ ಅಥವಾ ಕಾರ್ಯವಿಧಾನ ಸುಧಾರಣೆಗಳಲ್ಲಿ ನಿಮ್ಮ ಪಾತ್ರ ಮುಖ್ಯವಾಗಬಹುದು. ವೃತ್ತಿ ಬದಲಿ ಯೋಚಿಸುವವರಿಗೆ ಇಂದಿನ ದಿನ ಸಂದರ್ಶನ ಅಥವಾ ಪ್ರಾಥಮಿಕ ಮಾತುಕತೆಗಳಲ್ಲಿ ಉತ್ತಮ ಪ್ರತಿಕ್ರಿಯೆ ಬರಬಹುದು. ಉದ್ಯಮಿಗಳಿಗೆ ಇಂದಿನ ದಿನ ವ್ಯವಹಾರ ಪಾಲುದಾರರೊಂದಿಗೆ ಗಂಭೀರ ಚರ್ಚೆ, ಮಾರುಕಟ್ಟೆ ವಿಸ್ತರಣೆ ಮತ್ತು ಹಣಕಾಸು ಯೋಜನೆಗಳಿಗೆ ಸೂಕ್ತ. ಹೊಸ ಒಪ್ಪಂದಗಳಿಗೆ ಸಹಿ ಮಾಡುವ ಮುನ್ನ ಎಲ್ಲ ನಿಯಮಗಳು ಸ್ಪಷ್ಟವಾಗಿರುವುದನ್ನು ಖಚಿತಪಡಿಸಿಕೊಳ್ಳಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಸಮತೋಲನ ಕಾಪಾಡಲು ನಿಯಂತ್ರಿತ ವೆಚ್ಚ ಅಗತ್ಯ. ಮನೆಯ ಅಗತ್ಯಗಳು, ಆರೋಗ್ಯ ಹಾಗೂ ಪ್ರಯಾಣಕ್ಕೆ ಸಂಬಂಧಿಸಿದ ಖರ್ಚುಗಳು ಹೆಚ್ಚಾಗಬಹುದು. ಆದ್ದರಿಂದ ಬಜೆಟ್ ಪ್ರಕಾರವೇ ವೆಚ್ಚ ಮಾಡುವುದು ಉತ್ತಮ. ಹಿಂದಿನ ಹೂಡಿಕೆಗಳಿಂದ ಲಾಭದ ಸೂಚನೆ ಇದೆ. ಇಂದಿನ ದಿನ ದೀರ್ಘಕಾಲಿಕ ಹೂಡಿಕೆಗಳ ಬಗ್ಗೆ ಯೋಚಿಸಬಹುದು, ಆದರೆ ತುರ್ತು ನಿರ್ಧಾರಗಳನ್ನು ತಪ್ಪಿಸಿ. ಬ್ಯಾಂಕ್ ವ್ಯವಹಾರ, ಸಾಲದ ಪಾವತಿ ಅಥವಾ ಹಣಕಾಸು ದಾಖಲೆಗಳ ಪರಿಶೀಲನೆಗೆ ಉತ್ತಮ ಸಮಯ. ಅಪಾಯವಿರುವ ಹೂಡಿಕೆಗಳು ಅಥವಾ ಲಾಟರಿ, ಊಹಾಪೋಹದ ವ್ಯವಹಾರಗಳಲ್ಲಿ ತೊಡಗುವುದು ಇಂದು ಶ್ರೇಷ್ಠವಲ್ಲ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ದೇಹದಲ್ಲಿ ಶಕ್ತಿ ಹಾಗೂ ಚೈತನ್ಯ ಹೆಚ್ಚಿದರೂ ಕೆಲಸದ ಒತ್ತಡದಿಂದಾಗಿ ಸಾಯಂಕಾಲ ತಾಣಿಕೆ ಉಂಟಾಗಬಹುದು. ಹೊಟ್ಟೆ ಸಂಬಂಧಿತ ತೊಂದರೆಗಳು, ಅಜೀರ್ಣ ಅಥವಾ ಗ್ಯಾಸ್ಟ್ರಿಕ್ ಸಮಸ್ಯೆಗಳಾಗದಂತೆ ಆಹಾರ ನಿಯಮ ಪಾಲಿಸಬೇಕು. ಬೆಳಗಿನ ಹಗಲು ನಡೆಯುವುದು, ಯೋಗಾಭ್ಯಾಸ ಹಾಗೂ ಧ್ಯಾನ ಮನಃಶಾಂತಿ ನೀಡುತ್ತದೆ. ಶರೀರದ ಲವಚಿಕತೆಗೆ ಸರಳ ವ್ಯಾಯಾಮಗಳು ಸಹಕಾರಿಯಾಗುತ್ತವೆ. ಹೆಚ್ಚು ಬಿಸಿಲಿನಲ್ಲಿ ತಂಗುವುದು ತಪ್ಪಿಸಿ. ಸಂಕಷ್ಟ ಚತುರ್ಥಿಯ ಉಪವಾಸ ಮಾಡುವವರು ಪೌಷ್ಟಿಕ ಆಹಾರ ಹಾಗೂ ದ್ರವ ಪಾನೀಯಗಳನ್ನು ತೆಗೆದುಕೊಳ್ಳುವುದು ಆರೋಗ್ಯಕರ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಸೌಹಾರ್ದತೆ ಹೆಚ್ಚಿದರೂ ಕೆಲವೊಮ್ಮೆ ಅಭಿಪ್ರಾಯ ಭೇದಗಳ ಸಾಧ್ಯತೆ ಇದೆ. ಮಾತಿನ ಮೃದುವಾಗಿರುವುದು ಹಾಗೂ ಪರಸ್ಪರ ಗೌರವ ಕಾಪಾಡುವುದು ಅತ್ಯವಶ್ಯಕ. ಹಿರಿಯರೊಂದಿಗೆ ಸಮಯ ಕಳೆಯುವುದು ಮನಸ್ಸಿಗೆ ನೆಮ್ಮದಿ ತರುತ್ತದೆ. ವಿವಾಹಿತರಿಗೆ ಸಂಗಾತಿಯೊಂದಿಗೆ ಗಾಢ ಸಂವಾದ, ಭವಿಷ್ಯದ ಯೋಜನೆ ಹಾಗೂ ಕುಟುಂಬದ ನಿರ್ಧಾರಗಳಲ್ಲಿ ಪಾಲ್ಗೊಳ್ಳುವ ಅವಕಾಶ ಬರಬಹುದು. ಮಕ್ಕಳ ಶಿಕ್ಷಣ, ಸಾಧನೆ ಅಥವಾ ಮಾರ್ಗದರ್ಶನ ಕುರಿತಾಗಿ ಸಂತೋಷಕರ ಸುದ್ದಿಗಳು ಬರಬಹುದು. ಸ್ನೇಹಿತರೊಂದಿಗೆ ಧಾರ್ಮಿಕ ಅಥವಾ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಸಾಧ್ಯತೆ ಇದೆ. ವೀಕ್ಷಕರೇ, ನೀವು ಇಂದು ಸಂಕಷ್ಟ ಚತುರ್ಥಿಯ ಪವಿತ್ರ ದಿನವಾದ್ದರಿಂದ ಶ್ರೀ ಗಣಪತಿಯ ಆರಾಧನೆ ವಿಶಿಷ್ಟ ಫಲಪ್ರದ. ಗಣೇಶನಿಗೆ ದುರ್ವ, ಮೋದಕ ಹಾಗೂ ಕೆಂಪು ಹೂವನ್ನು ಅರ್ಪಿಸಿ. ಓಂ ಗಂ ಗಣಪತೇ ನಮಃ ಮಂತ್ರವನ್ನು 33, 54 ಅಥವಾ 108 ಬಾರಿ ಜಪಿಸಿ. ಸಂಜೆ ಚಂದ್ರದರ್ಶನದ ನಂತರ ಗಣಪತಿಗೆ ನೀರು, ಮೋದಕ ಹಾಗೂ ಲಡ್ಡು ನೈವೇದ್ಯ ಅರ್ಪಿಸಿ. ದಿನದ ಕಷ್ಟಗಳನ್ನು ನಿವಾರಿಸಲು ಮಕ್ಕಳಿಗೆ, ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ಆಹಾರ ದಾನ ಮಾಡಿ. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ಬುದ್ಧಿಮತ್ತೆ, ಹೊಂದಾಣಿಕೆ ಹಾಗೂ ತ್ವರಿತ ನಿರ್ಧಾರಗಳ ಸಂಕೇತ. ಇದು ನಿಮ್ಮ ಯೋಜನೆಗಳನ್ನು ಯಶಸ್ವಿಗೊಳಿಸಲು ಪ್ರೇರಣೆ ನೀಡುತ್ತದೆ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಮನಃಶಾಂತಿ, ಸಮತೋಲನ ಹಾಗೂ ಚೈತನ್ಯವನ್ನು ನೀಡುತ್ತದೆ. ಇಂದಿನ ದಿನ ಹಸಿರು ಬಟ್ಟೆ ಧರಿಸುವುದು ಅಥವಾ ಹಸಿರು ಎಲೆಗಳನ್ನು ಪೂಜೆಯಲ್ಲಿ ಬಳಸುವುದು ಶುಭ. ಶುಭ ಸಮಯ ಬೆಳಗ್ಗೆ 10:15 ರಿಂದ ಮಧ್ಯಾಹ್ನ 12:15. ಈ ಸಮಯದಲ್ಲಿ ಧಾರ್ಮಿಕ ಚಟುವಟಿಕೆ, ಪ್ರಮುಖ ದಾಖಲೆಗಳಿಗೆ ಸಹಿ ಅಥವಾ ಕುಟುಂಬ ನಿರ್ಧಾರಗಳನ್ನು ಕೈಗೊಳ್ಳುವುದು ಶುಭಕರ. ಈ ಸಮಯದಲ್ಲಿ ಮನಸ್ಸು ಸ್ಪಷ್ಟವಾಗಿ ಕಾರ್ಯನಿರ್ವಹಿಸುತ್ತದೆ. ಇನ್ನು ಮುಂದಿನ ರಾಶಿ ತುಲಾ ರಾಶಿ. ವೀಕ್ಷಕರೇ, ತುಲಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ತುಲಾ ರಾಶಿಯವರು ಸಮತೋಲನ, ಧೈರ್ಯ ಮತ್ತು ಸೃಜನಶೀಲತೆಯಿಂದ ಕಾರ್ಯಗಳಲ್ಲಿ ತೊಡಗುವ ದಿನ. ಸಂಕಷ್ಟ ಚತುರ್ಥಿಯ ಈ ಪವಿತ್ರ ದಿನದಲ್ಲಿ ಶ್ರೀ ಗಣಪತಿಯ ಕೃಪೆಯಿಂದ ಹಿಂದಿನ ಅಡಚಣೆಗಳು ನಿವಾರಣೆಯಾಗುವ ಸೂಚನೆ ಇದೆ. ಮನಸ್ಸಿನ ಗೊಂದಲಗಳು ನಿವಾರಣೆಯಾಗುತ್ತಾ ನಿರ್ಧಾರ ಸಾಮರ್ಥ್ಯ ಹೆಚ್ಚಾಗುತ್ತದೆ. ನಿಮ್ಮ ಕಲಾತ್ಮಕ, ಸಂವಾದಾತ್ಮಕ ಹಾಗೂ ಸಮನ್ವಯದ ಗುಣಗಳು ಇಂದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗುತ್ತವೆ. ಹಳೆಯ ಬಾಕಿ ಉಳಿದ ಕೆಲಸಗಳು ಮುಗಿಸಲು ಅನುಕೂಲಕರ ಸಮಯ. ಸಾಮಾಜಿಕ ವಲಯದಲ್ಲಿ ನಿಮ್ಮ ಸ್ಥಾನ ಮತ್ತಷ್ಟು ಬಲಗೊಳ್ಳುವ ಅವಕಾಶವಿದೆ.
ಆದರೆ ಅನಗತ್ಯ ಚರ್ಚೆಗಳಲ್ಲಿ ತಲೆ ಹಾಕುವುದು ತಪ್ಪಿಸಿ. ಶಾಂತ, ಸಮಾಧಾನ ಹಾಗೂ ತೂಕ ಮಾಪನದ ನಡೆ ಯಶಸ್ಸಿಗೆ ದಾರಿ ಮಾಡುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ನೀವು ತೋರಿಸುವ ಸಮನ್ವಯ ಹಾಗೂ ಮಾತುಕತೆ ಕೌಶಲ್ಯದಿಂದ ಗೊಂದಲಗಳನ್ನು ಪರಿಹರಿಸುವಲ್ಲಿ ಯಶಸ್ವಿಯಾಗುತ್ತೀರಿ. ಕೆಲವರಿಗೆ ತಂಡದ ನಾಯಕತ್ವದ ಅವಕಾಶ ದೊರೆಯಬಹುದು. ಹಳೆಯ ಯೋಜನೆಗಳನ್ನು ಮುಗಿಸಿ ಹೊಸ ಕೆಲಸಗಳಿಗೆ ತೊಡಗಲು ಇಂದು ಉತ್ತಮ ದಿನ. ವೃತ್ತಿ ಬದಲಿ ಯೋಚಿಸುತ್ತಿರುವವರಿಗೆ ಸಂಪರ್ಕ ಜಾಲದ ಮೂಲಕ ಕೆಲವು ಸುಳಿವುಗಳು ಬರಬಹುದು. ಆದರೆ ತಕ್ಷಣ ತೀರ್ಮಾನಕ್ಕೆ ಬರದೆ ಎಲ್ಲ ಆಯ್ಕೆಗಳನ್ನು ಪರಿಶೀಲಿಸಿ. ಉದ್ಯಮಿಗಳಿಗೆ ಹೊಸ ಮಾರುಕಟ್ಟೆ ತಲುಪುವ ಅವಕಾಶ, ಗ್ರಾಹಕರ ವಿಸ್ತರಣೆ ಹಾಗೂ ಲಾಭದಾಯಕ ಒಪ್ಪಂದಗಳ ಚರ್ಚೆಗೆ ಇಂದು ಉತ್ತಮ ದಿನ. ಮಾರಾಟ ಹಾಗೂ ಮಾರುಕಟ್ಟೆ ಕ್ಷೇತ್ರದಲ್ಲಿ ಸೃಜನಶೀಲ ಜಾಹೀರಾತು ವಿಧಾನಗಳು ಫಲ ನೀಡಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಸ್ಥಿರತೆಯ ಜೊತೆಗೆ ಹೊಸ ಆದಾಯ ಮೂಲಗಳ ಹುಡುಕಾಟ ಶುರುವಾಗಬಹುದು. ಹಳೆಯ ಸಾಲ ವಾಪಸ್ಸು ಸಿಗುವ ಸೂಚನೆ ಇದೆ. ಆದರೆ ಹೊಸ ಸಾಲ ತೆಗೆದುಕೊಳ್ಳುವುದನ್ನು ತಪ್ಪಿಸುವುದು ಒಳಿತು. ಹೂಡಿಕೆಗೆ ಸಂಬಂಧಿಸಿದಂತೆ ಇಂದು ಮಧ್ಯಮ ಮಟ್ಟದ ಅಪಾಯ ಇರುವ ಯೋಜನೆಗಳಲ್ಲಿ ಹೂಡಿಕೆ ಮಾಡಬಹುದು. ಆದರೆ ಅನುಭವಿಗಳ ಸಲಹೆ ಪಡೆದು ಮಾತ್ರ ನಿರ್ಧಾರ ಕೈಗೊಳ್ಳಿ. ಕುಟುಂಬ ಸದಸ್ಯರ ಅವಶ್ಯಕತೆಗಳಿಗೆ ಕೆಲವು ವೆಚ್ಚಗಳು ಬರಬಹುದು. ವಿಶೇಷವಾಗಿ ಧಾರ್ಮಿಕ ಕಾರ್ಯಕ್ರಮ, ಮಕ್ಕಳ ವಿದ್ಯಾಭ್ಯಾಸ ಅಥವಾ ಪ್ರವಾಸಕ್ಕೆ ಸಂಬಂಧಿಸಿದಂತೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಸಮತೋಲನ ಕಾಪಾಡಿಕೊಳ್ಳುವುದು ಮುಖ್ಯ. ಕಣ್ಣು, ಚರ್ಮ ಹಾಗೂ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಅಸ್ವಸ್ಥತೆಗಳ ಸಾಧ್ಯತೆ ಇದೆ. ಹೆಚ್ಚು ಎಣ್ಣೆಯುಳ್ಳ ಆಹಾರ, ತೀವ್ರ ಸಿಹಿ ಹಾಗೂ ಖಾರದ ಪದಾರ್ಥಗಳನ್ನು ತಪ್ಪಿಸುವುದು ಉತ್ತಮ. ಮಧ್ಯಾಹ್ನದ ಹೊತ್ತಿನಲ್ಲಿ ಸ್ವಲ್ಪ ದೌರ್ಬಲ್ಯ ಅಥವಾ ಆಲಸ್ಯ ಅನುಭವಿಸಬಹುದು. ಹಣ್ಣು, ತೆಂಗಿನ ನೀರು ಅಥವಾ ಹಸಿರು ಚಹಾ ಸೇವನೆ ಶಕ್ತಿ ಹೆಚ್ಚಿಸುತ್ತದೆ. ಬೆಳಿಗ್ಗೆ ಅಥವಾ ಸಂಜೆ ಯೋಗ, ಪ್ರಾಣಾಯಾಮದಿಂದ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ. ಸಂಕಷ್ಟ ಚತುರ್ಥಿಯ ಉಪವಾಸ ಮಾಡುವವರು ಹೆಚ್ಚು ನೀರು ಕುಡಿಯುವುದು ಹಾಗೂ ರಾತ್ರಿ ಸಮಯದಲ್ಲಿ ಪೌಷ್ಟಿಕ ಆಹಾರ ಸೇವಿಸುವುದು ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಸಾಮರಸ್ಯ ಮತ್ತು ಒಗ್ಗಟ್ಟಿನ ವಾತಾವರಣ ಇರಬಹುದು. ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಎಲ್ಲರೂ ಸೇರಿ ಭಾಗವಹಿಸುವ ಸಾಧ್ಯತೆ ಇದೆ. ವಿವಾಹಿತರಿಗಾಗಿ ಸಂಗಾತಿಯೊಂದಿಗೆ ಭಾವನಾತ್ಮಕ ಹಂಚಿಕೆ, ಭವಿಷ್ಯದ ಯೋಜನೆಗಳ ಬಗ್ಗೆ ಚರ್ಚೆಗೆ ಅನುಕೂಲ. ಒಬ್ಬರ ಭಾವನೆಗಳನ್ನು ಮತ್ತೊಬ್ಬರು ಗೌರವಿಸುವುದರಿಂದ ಸಂಬಂಧಗಳಲ್ಲಿ ಆಳವಾದ ವಿಶ್ವಾಸ ಬೆಳೆಸಬಹುದು. ಬಂಧುಗಳೊಂದಿಗೆ ಹಳೆಯ ಗೊಂದಲಗಳು ಪರಿಹಾರವಾಗುವ ಸೂಚನೆ ಇದೆ. ಮಕ್ಕಳ ವಿದ್ಯಾಭ್ಯಾಸ, ಪ್ರತಿಭಾ ಪ್ರದರ್ಶನ ಅಥವಾ ಕ್ರೀಡಾ ಸಾಧನೆಗಳಿಂದ ಸಂತೋಷ ಸಿಗಬಹುದು. ವೀಕ್ಷಕರೇ, ನೀವು ಸಂಕಷ್ಟ ಚತುರ್ಥಿಯ ಈ ಪವಿತ್ರ ದಿನ ಶ್ರೀ ಗಣೇಶನ ಆರಾಧನೆ ಮಾಡುವುದರಿಂದ ಮನೋವಾಂಛೆಗಳು ನೆರವೇರಲಿವೆ. ಗಣಪತಿಗೆ ದುರ್ವ, ಅಕ್ಕಿ ಹೂವು ಹಾಗೂ ಮೋದಕ ಅರ್ಪಿಸಿ. ಓಂ ಗಂ ಗಣಪತಯೇ ನಮಃ ಮಂತ್ರವನ್ನು 108 ಬಾರಿ ಜಪಿಸುವುದು ಶುಭ ಫಲದಾಯಕ. ಸಂಜೆ ಚಂದ್ರ ದರ್ಶನದ ನಂತರ ನೀರಿನಿಂದ ಗಣಪತಿಗೆ ಅಭಿಷೇಕ ಮಾಡಿ ಮೋದಕ ನೈವೇದ್ಯ ಅರ್ಪಿಸಿ. ಸಾಧ್ಯವಾದರೆ ಮಕ್ಕಳಿಗೆ ಪುಸ್ತಕ, ಪೆನ್ನು ಅಥವಾ ಸಿಹಿ ವಿತರಿಸುವುದು ಉತ್ತಮ ಫಲ ನೀಡುತ್ತದೆ. ಅದೃಷ್ಟದ ಸಂಖ್ಯೆ 6. ಇದು ಸಮತೋಲನ, ಪ್ರೀತಿ ಮತ್ತು ಕಲಾತ್ಮಕತೆಗೆ ಸಂಕೇತ. ಸಂಬಂಧಗಳನ್ನು ಬಲಪಡಿಸಲು ಹಾಗೂ ಮನಸ್ಸಿಗೆ ನೆಮ್ಮದಿ ನೀಡಲು ಸಹಾಯಕ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಶಾಂತಿ, ಬೆಳವಣಿಗೆ ಮತ್ತು ಸಮೃದ್ಧಿಯನ್ನು ತರಬಲ್ಲದು. ಹಸಿರು ಬಟ್ಟೆ ಅಥವಾ ಹೂವನ್ನು ಪೂಜೆಯಲ್ಲಿ ಬಳಸುವುದು ಶುಭ. ಶುಭ ಸಮಯ ಮಧ್ಯಾಹ್ನ 12:15 ರಿಂದ ಮಧ್ಯರಾತ್ರಿ 1:45. ಈ ಸಮಯದಲ್ಲಿ ಹೊಸ ಕೆಲಸ ಆರಂಭ, ಹಣಕಾಸು ನಿರ್ಧಾರಗಳು ಅಥವಾ ಧಾರ್ಮಿಕ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವುದು ಶುಭಕರ. ಈ ಸಮಯದಲ್ಲಿ ಮನಸ್ಸು ಸಮತೋಲನದಲ್ಲಿರುತ್ತದೆ. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೀಕ್ಷಕರೇ, ವೃಶ್ಚಿಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ವೃಶ್ಚಿಕ ರಾಶಿಯವರು ತೀವ್ರ ಕೇಂದ್ರೀಕರಣ, ಆಳವಾದ ಚಿಂತನೆ ಮತ್ತು ದೃಢ ನಿಶ್ಚಯದ ಮೂಲಕ ಕಾರ್ಯಗಳನ್ನು ಮುನ್ನಡೆಸುವ ದಿನ. ಸಂಕಷ್ಟ ಚತುರ್ಥಿಯ ಪವಿತ್ರ ದಿನದಲ್ಲಿ ಗಣಪತಿಯ ಆಶೀರ್ವಾದ ನಿಮ್ಮಲ್ಲಿ ಬಲ, ಧೈರ್ಯ ಮತ್ತು ಸಮಸ್ಯೆ ಪರಿಹಾರ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. ಹಳೆಯ ವಿವಾದಗಳು ಅಥವಾ ದೀರ್ಘಕಾಲದಿಂದ ಬಾಕಿ ಉಳಿದ ಕೆಲಸಗಳನ್ನು ಮುಕ್ತಾಯಗೊಳಿಸುವ ಅವಕಾಶ ಬರುತ್ತದೆ. ಇಂದು ನಿಮ್ಮ ತೀಕ್ಷ್ಣ ಬುದ್ಧಿ ಮತ್ತು ವಿಶ್ಲೇಷಣಾ ಶಕ್ತಿ ಅನೇಕ ವಿಷಯಗಳಲ್ಲಿ ಸ್ಪಷ್ಟ ನಿರ್ಧಾರ ತೆಗೆದುಕೊಳ್ಳಲು ಸಹಕಾರಿಯಾಗುತ್ತದೆ. ಆದರೆ ಕೋಪದ ಸ್ವಭಾವವನ್ನು ನಿಯಂತ್ರಿಸಿ, ಏಕೆಂದರೆ ಅತಿಯಾಗಿ ಪ್ರತಿಕ್ರಿಯಿಸಿದರೆ ಸಂಬಂಧಗಳಲ್ಲಿ ಒತ್ತಡ ಉಂಟಾಗಬಹುದು. ಇದು ಆರ್ಥಿಕ, ವೃತ್ತಿ ಮತ್ತು ಕುಟುಂಬ ಜೀವನದಲ್ಲಿ ಹೊಸ ದಾರಿಗಳು ತೆರೆಯುವ ದಿನವಾಗಬಹುದು. ವಿಶೇಷವಾಗಿ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವುದು ಮನಸ್ಸಿಗೆ ನೆಮ್ಮದಿ ತರಲಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಸಂಕೀರ್ಣ ಕೆಲಸಗಳನ್ನು ತಕ್ಷಣ ಪರಿಹರಿಸುವ ಸಾಮರ್ಥ್ಯದಿಂದ ಸಹೋದ್ಯೋಗಿಗಳ ಮೆಚ್ಚುಗೆ ಪಡೆಯುತ್ತೀರಿ.
ಕೆಲವರಿಗೆ ಅಧಿಕಾರ ವಿಸ್ತರಣೆ, ಹೊಸ ಪ್ರಾಜೆಕ್ಟ್ಗಳ ಹೊಣೆಗಾರಿಕೆ ಅಥವಾ ಮಹತ್ವದ ಸಭೆಗಳಲ್ಲಿ ಭಾಗವಹಿಸುವ ಅವಕಾಶ ದೊರೆಯಬಹುದು. ವೃತ್ತಿ ಬದಲಾವಣೆ ಯೋಚಿಸುತ್ತಿರುವವರಿಗೆ ಇಂದಿನ ದಿನ ಉತ್ತಮ ಸುದ್ದಿಗಳ ಸೂಚನೆ ನೀಡುತ್ತದೆ. ನಿಮ್ಮ ಹಿಂದಿನ ಪರಿಶ್ರಮವನ್ನು ಗಮನಿಸಿ ಸಂದರ್ಶನಗಳಲ್ಲಿ ಯಶಸ್ಸು ದೊರೆಯುವ ಸಾಧ್ಯತೆ ಇದೆ. ಉದ್ಯಮಿಗಳಿಗಾಗಿ ಇಂದು ಹಣಕಾಸಿನ ಲೆಕ್ಕಪತ್ರಗಳನ್ನು ಪರಿಶೀಲಿಸುವ, ಹೊಸ ಹೂಡಿಕೆದಾರರೊಂದಿಗೆ ಮಾತುಕತೆ ನಡೆಸುವ ಅಥವಾ ಹೊಸ ಉತ್ಪನ್ನ ಬಿಡುಗಡೆ ಮಾಡುವ ಉತ್ತಮ ಸಮಯ. ವಿದೇಶಿ ವ್ಯಾಪಾರ, ಆನ್ಲೈನ್ ಮಾರಾಟ ಮತ್ತು ತಂತ್ರಜ್ಞಾನ ಸಂಬಂಧಿತ ವ್ಯವಹಾರಗಳಿಗೆ ಲಾಭದ ಸೂಚನೆ ಇದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಇಂದಿನ ದಿನ ಲಾಭದಾಯಕವಾಗಬಹುದು, ಆದರೆ ಮಿತವ್ಯಯ ಅವಶ್ಯ. ಹಳೆಯ ಬಾಕಿ ಹಣ ಮರಳುವ ಸಾಧ್ಯತೆ ಇದೆ. ಷೇರು ಮಾರುಕಟ್ಟೆ, ಚಿನ್ನ ಅಥವಾ ಭೂಮಿ ಹೂಡಿಕೆಯಲ್ಲಿ ಲಾಭದ ಸೂಚನೆ ಇದೆ, ಆದರೆ ತುರ್ತು ನಿರ್ಧಾರಗಳಿಂದ ದೂರವಿರಿ. ಕುಟುಂಬಕ್ಕೆ ಸಂಬಂಧಿಸಿದ ಕೆಲವು ಅಗತ್ಯ ವೆಚ್ಚಗಳು ಉದಯಿಸಬಹುದು. ಸಾಲದ ವ್ಯವಹಾರಗಳಲ್ಲಿ ಎಚ್ಚರಿಕೆ ಪಾಲಿಸಿ ಮತ್ತು ಅತಿಯಾದ ಹೂಡಿಕೆಗಳನ್ನು ಮುಂದೂಡುವುದು ಉತ್ತಮ. ವ್ಯಾಪಾರಿಗಳಿಗೆ ಲಾಭದಾಯಕ ಒಪ್ಪಂದಗಳು ಬರಬಹುದು. ನಾಣ್ಯ, ಬೆಳ್ಳಿ ಅಥವಾ ದೀರ್ಘಾವಧಿಯ ಹೂಡಿಕೆಗಳ ಬಗ್ಗೆ ಹಿರಿಯರ ಸಲಹೆ ಪಡೆದು ಕ್ರಮ ಕೈಗೊಳ್ಳಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ದೈಹಿಕ ಶಕ್ತಿಯೊಂದಿಗೆ ಮನಸ್ಸು ಚುರುಕಾಗಿರುವ ದಿನ, ಆದರೆ ಹೆಚ್ಚು ಶ್ರಮದಿಂದ ದೇಹಕ್ಕೆ ಒತ್ತಡ ಬರುವ ಸಾಧ್ಯತೆ ಇದೆ. ವಿಶೇಷವಾಗಿ ಕುತ್ತಿಗೆ, ಭುಜ ಅಥವಾ ಬೆನ್ನು ನೋವು ಹಾಗೂ ಜೀರ್ಣಕ್ರಿಯೆ ಸಮಸ್ಯೆಗಳಿಗೆ ಎಚ್ಚರಿಕೆ ಅವಶ್ಯ. ಇಂದು ಹೆಚ್ಚು ಮಸಾಲೆ ಅಥವಾ ಎಣ್ಣೆಯ ಆಹಾರ ತಪ್ಪಿಸಿ ಹಣ್ಣು, ಹಸಿರು ತರಕಾರಿ ಮತ್ತು ತಾಜಾ ನೀರನ್ನು ಹೆಚ್ಚು ಸೇವಿಸಿ. ಬೆಳಗಿನ ಯೋಗ, ಪ್ರಾಣಾಯಾಮ ಅಥವಾ ಧ್ಯಾನದಿಂದ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ. ರಾತ್ರಿ ಹೆಚ್ಚು ಹೊತ್ತು ಜಾಗರಣೆಯ ಬದಲು ಸಮಯಕ್ಕೆ ಮಲಗುವುದು ಆರೋಗ್ಯಕ್ಕೆ ಒಳ್ಳೆಯದು. ಉಪವಾಸ ಮಾಡುವವರು ಪ್ರೋಟೀನ್ ಹಾಗೂ ವಿಟಮಿನ್ ಯುಕ್ತ ಆಹಾರ ಸೇವನೆಗೆ ಆದ್ಯತೆ ನೀಡಬೇಕು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಆತ್ಮೀಯತೆ ಮತ್ತು ಸಹಕಾರ ಹೆಚ್ಚಾಗುವ ದಿನ. ಹಿರಿಯರ ಸಲಹೆ ನಿಮ್ಮ ನಿರ್ಧಾರಗಳಿಗೆ ದಾರಿದೀಪವಾಗಲಿದೆ. ಮಕ್ಕಳ ಶಿಕ್ಷಣ ಅಥವಾ ಭವಿಷ್ಯದ ಯೋಜನೆಗಳ ಕುರಿತು ಚರ್ಚೆ ನಡೆಯಬಹುದು. ವಿವಾಹಿತರಿಗೆ ಸಂಗಾತಿಯೊಂದಿಗೆ ಸಿಹಿ ಮಾತು, ಹೃದಯ ಸ್ಪರ್ಶಿ ಕ್ಷಣಗಳು ಮತ್ತು ಸಹಯೋಗದ ಮನೋಭಾವ ಮನಸ್ಸಿಗೆ ನೆಮ್ಮದಿ ತರಲಿದೆ. ಒಂಟಿಯಾಗಿ ಇರುವವರಿಗೆ ಉತ್ತಮ ಪರಿಚಯಗಳು ಹೊಸ ಸಂಬಂಧಗಳಿಗೆ ಕಾರಣವಾಗಬಹುದು. ಬಂಧು ಬಳಗದವರೊಂದಿಗೆ ಧಾರ್ಮಿಕ, ಸಾಂಸ್ಕೃತಿಕ ಅಥವಾ ಕುಟುಂಬ ಸಮಾರಂಭಗಳಲ್ಲಿ ಪಾಲ್ಗೊಳ್ಳುವ ಅವಕಾಶ ದೊರೆಯಬಹುದು. ಸಣ್ಣ ಅಸಮ್ಮತಿಗಳನ್ನು ಸಹನೆಯಿಂದ ನಿವಾರಿಸಿಕೊಳ್ಳಿ. ವೀಕ್ಷಕರೇ, ನೀವು ಇಂದು ಸಂಕಷ್ಟ ಚತುರ್ಥಿಯ ಪವಿತ್ರ ದಿನವಾದ್ದರಿಂದ ಗಣಪತಿಯ ಆರಾಧನೆ ಅತ್ಯಂತ ಶುಭಕರ. ಬೆಳಿಗ್ಗೆ ಗಣಪತಿ ದೇವರಿಗೆ ದುರ್ವ, ಕೆಂಪು ಹೂವು ಹಾಗೂ ಮೋದಕ ಅರ್ಪಿಸಿ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ, ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಮಂತ್ರವನ್ನು 54 ಅಥವಾ 108 ಬಾರಿ ಜಪಿಸುವುದು ವಿಶೇಷ ಫಲ ನೀಡುತ್ತದೆ. ಸಂಜೆ ಚಂದ್ರದರ್ಶನದ ನಂತರ ಗಣಪತಿಗೆ ಮೋದಕ, ಹಾಲು ಹಾಗೂ ಅಕ್ಕಿ ಹೂವು ನೈವೇದ್ಯವಾಗಿ ಅರ್ಪಿಸಿ. ಬಡವರಿಗೆ ಸಿಹಿ ಅಥವಾ ಹಣ್ಣು ದಾನ ಮಾಡುವುದು ಶುಭ. ಅದೃಷ್ಟದ ಸಂಖ್ಯೆ 2. ಇದು ಸಮತೋಲನ, ಸಹಕಾರ ಮತ್ತು ಸಂಬಂಧ ಬಲಪಡಿಸುವ ಸಂಕೇತ. ನಿಮ್ಮ ನಿರ್ಧಾರಗಳಲ್ಲಿ ಸ್ಪಷ್ಟತೆ ಮತ್ತು ಶಾಂತಿ ತರಲು ಸಹಕಾರಿ. ಅದೃಷ್ಟದ ಬಣ್ಣ ಮರೂನ್. ಮರೂನ್ ಬಣ್ಣ ನಿಮ್ಮ ಮನಸ್ಸಿಗೆ ಸ್ಥಿರತೆ, ಆತ್ಮವಿಶ್ವಾಸ ಮತ್ತು ಪ್ರೇರಣೆ ತರುತ್ತದೆ. ಪೂಜೆಯಲ್ಲಿ ಅಥವಾ ಉಡುಪಿನಲ್ಲಿ ಈ ಬಣ್ಣ ಬಳಸುವುದು ಲಾಭಕಾರಿ. ಶುಭ ಸಮಯ ಮಧ್ಯಾಹ್ನ 12:10 ರಿಂದ ಮಧ್ಯರಾತ್ರಿ 1:50. ಈ ಸಮಯದಲ್ಲಿ ಹಣಕಾಸು ವ್ಯವಹಾರಗಳು, ಮಹತ್ವದ ಸಭೆಗಳು ಅಥವಾ ಧಾರ್ಮಿಕ ಕೃತ್ಯಗಳನ್ನು ಕೈಗೊಳ್ಳುವುದು ಯಶಸ್ವಿಯಾಗುತ್ತದೆ. ಈ ಸಮಯದಲ್ಲಿ ನಿಮ್ಮ ಮನೋಬಲ ಹೆಚ್ಚಿರುತ್ತದೆ. ಇನ್ನು ಮುಂದಿನ ರಾಶಿ ಧನುರಾಶಿ. ವೀಕ್ಷಕರೇ, ಧನುರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಧನುರಾಶಿಯವರು ಉತ್ಸಾಹ, ದೃಢ ಸಂಕಲ್ಪ ಹಾಗೂ ಧೈರ್ಯದೊಂದಿಗೆ ಕಾರ್ಯಗಳಲ್ಲಿ ತೊಡಗುವ ದಿನ. ಸಂಕಷ್ಟ ಚತುರ್ಥಿಯ ಈ ಪುಣ್ಯ ಸಂದರ್ಭದಲ್ಲಿ ಶ್ರೀ ಗಣಪತಿಯ ಕೃಪೆಯಿಂದ ನಿಮ್ಮ ಜೀವನದಲ್ಲಿ ಇರುವ ಕೆಲವು ಅಡಚಣೆಗಳು ದೂರವಾಗುವ ಸೂಚನೆ ಇದೆ. ದೀರ್ಘಕಾಲದಿಂದ ಬಾಕಿ ಉಳಿದ ಕಾರ್ಯಗಳಲ್ಲಿ ವೇಗ ಕಂಡುಬರುತ್ತದೆ. ಮನಸ್ಸಿನಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆಯಾದರೂ ಕೆಲ ಸಂದರ್ಭಗಳಲ್ಲಿ ಅತಿಯಾಗಿ ಆತುರ ತೋರಬಾರದು. ಇಂದು ಮಾತಿನಲ್ಲಿ ಸ್ಪಷ್ಟತೆ, ಆದರೆ ಮೃದುವಾದ ಶೈಲಿ ಅತ್ಯಗತ್ಯ. ಕೆಲಸದ ಮೇಲೆ ಏಕಾಗ್ರತೆ ಇದ್ದರೆ ಯಶಸ್ಸು ಖಚಿತ. ಹೊಸ ಯೋಜನೆಗಳ ಆರಂಭ, ಭವಿಷ್ಯ ಯೋಜನೆಗಳ ಬಗ್ಗೆ ಗಂಭೀರ ಚಿಂತನೆ ಹಾಗೂ ಪ್ರಮುಖ ವ್ಯಕ್ತಿಗಳೊಂದಿಗೆ ಮಾತುಕತೆಗಳಿಗೆ ಇಂದಿನ ದಿನ ಅನುಕೂಲಕರವಾಗಿದೆ. ಧಾರ್ಮಿಕ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವ ಅವಕಾಶವೂ ಲಭ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ನಿಮ್ಮ ತಂತ್ರಜ್ಞಾನ, ಸಮಯ ನಿರ್ವಹಣೆ ಮತ್ತು ಸಮಸ್ಯೆ ಪರಿಹಾರ ಸಾಮರ್ಥ್ಯ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗುತ್ತದೆ. ಕೆಲವರಿಗೆ ಹಿರಿಯರಿಂದ ಶ್ಲಾಘನೆ,
ಹೊಸ ಹೊಣೆಗಾರಿಕೆ ಅಥವಾ ಪ್ರೋತ್ಸಾಹ ಪತ್ರ ದೊರೆಯಬಹುದು. ಸಹೋದ್ಯೋಗಿಗಳ ಸಹಕಾರದಿಂದ ಕೆಲಸ ಸುಗಮವಾಗಿ ಮುನ್ನಡೆಯುತ್ತದೆ. ವೃತ್ತಿ ಬದಲಿ ಯೋಚಿಸುತ್ತಿರುವವರಿಗೆ ಇಂದು ಸಂದರ್ಶನ, ಹೊಸ ಅರ್ಜಿ ಅಥವಾ ಉದ್ಯೋಗದ ಮಾಹಿತಿಗಳು ಬರಬಹುದು. ಸ್ಪರ್ಧಾತ್ಮಕ ವಾತಾವರಣದಲ್ಲೂ ನೀವು ತೋರಿಸುವ ಧೈರ್ಯ ಮತ್ತು ಬುದ್ಧಿವಂತಿಕೆ ನಿಮಗೆ ಮುನ್ನಡೆ ತರುತ್ತದೆ. ಉದ್ಯಮಿಗಳಿಗೆ ಇಂದು ಬಿಸಿನೆಸ್ ವಿಸ್ತರಣೆ, ಹೊಸ ಉತ್ಪನ್ನ ಬಿಡುಗಡೆ, ಮಾರುಕಟ್ಟೆ ತಂತ್ರಜ್ಞಾನ ಸುಧಾರಣೆ ಅಥವಾ ಲಾಭದಾಯಕ ಒಪ್ಪಂದಗಳಿಗೆ ಅನುಕೂಲ. ವಿದೇಶಿ ವ್ಯವಹಾರಗಳಲ್ಲಿ ಲಾಭದ ಅವಕಾಶವಿದೆ. ಆದರೆ ದೊಡ್ಡ ಹೂಡಿಕೆ ಮಾಡುವ ಮೊದಲು ಎಲ್ಲ ಅಂಶಗಳನ್ನು ಪರಿಶೀಲಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಇಂದಿನ ದಿನ ಮಿತವ್ಯಯ ಮತ್ತು ಯೋಜಿತ ವೆಚ್ಚಗಳ ಅಗತ್ಯವಿದೆ. ಕೆಲ ಅನಿರೀಕ್ಷಿತ ವೆಚ್ಚಗಳು ಕುಟುಂಬ ಕಾರ್ಯಕ್ರಮ, ಧಾರ್ಮಿಕ ಸೇವೆ ಅಥವಾ ಆರೋಗ್ಯ ಸಂಬಂಧಿತವಾಗಿ ಎದುರಾಗಬಹುದು. ಆದ್ದರಿಂದ ಅಗತ್ಯವಲ್ಲದ ಖರ್ಚುಗಳನ್ನು ತಪ್ಪಿಸಿ. ಹಿಂದಿನ ಹೂಡಿಕೆಗಳಿಂದ ಲಾಭ ಸಿಗುವ ಸಾಧ್ಯತೆ ಇದೆ. ಬಂಗಾರ, ಆಭರಣ ಅಥವಾ ಆಸ್ತಿಪಾಸ್ತಿ ವ್ಯವಹಾರಗಳಲ್ಲಿ ಸ್ವಲ್ಪ ಅನುಕೂಲಕರ ದಿನ. ವಿದೇಶಿ ಕರೆನ್ಸಿ ಅಥವಾ ಷೇರು ಹೂಡಿಕೆ ಮಾಡುವವರು ನಿಗಾದಿಂದ ಮುಂದುವರಿಯಬೇಕು. ಹಣಕಾಸಿನ ಯೋಜನೆಗಳನ್ನು ಹಿರಿಯರ ಅಥವಾ ತಜ್ಞರ ಸಲಹೆಯ ಮೇರೆಗೆ ರೂಪಿಸುವುದು ಲಾಭದಾಯಕ. ಸಾಲ ನೀಡುವ ವಿಚಾರದಲ್ಲಿ ಎಚ್ಚರಿಕೆ ಅವಶ್ಯ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಶಾರೀರಿಕ ಶಕ್ತಿ ಉತ್ತಮವಾಗಿದ್ದರೂ ಮನಸ್ಸಿನಲ್ಲಿ ಸ್ವಲ್ಪ ಅಲಸತೆ ಅಥವಾ ಒತ್ತಡ ಅನುಭವಿಸಬಹುದು. ಹೆಚ್ಚು ಕೆಲಸದ ಒತ್ತಡದಿಂದ ಕುತ್ತಿಗೆ, ಬೆನ್ನು ಅಥವಾ ತಲೆನೋವು ಎದುರಾಗಬಹುದು. ಆಹಾರ ನಿಯಮ ಪಾಲನೆ, ಹೆಚ್ಚು ನೀರು ಕುಡಿಯುವುದು, ಹಣ್ಣು ಮತ್ತು ತರಕಾರಿಗಳ ಸೇವನೆ ಆರೋಗ್ಯಕ್ಕೆ ಲಾಭಕರ. ಬೆಳಗಿನ ಹೊತ್ತಿನಲ್ಲಿ ಸ್ವಲ್ಪ ಧ್ಯಾನ, ಪ್ರಾಣಾಯಾಮ ಅಥವಾ ಓಟ ನಡೆದಾಟ ಮಾಡಿದರೆ ದಿನದ ಕಾರ್ಯಕ್ಕೆ ಚೈತನ್ಯ ಸಿಗುತ್ತದೆ. ಸಂಕಷ್ಟ ಚತುರ್ಥಿಯ ಉಪವಾಸ ಮಾಡುವವರು ಹಗಲು ಸಮಯದಲ್ಲಿ ಹೆಚ್ಚು ವಿಶ್ರಾಂತಿ ತೆಗೆದುಕೊಳ್ಳಿ, ಸಂಜೆ ಪೌಷ್ಟಿಕ ಆಹಾರ ಸೇವಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಹರ್ಷೋದ್ಗಾರ ಮತ್ತು ಒಗ್ಗಟ್ಟಿನ ವಾತಾವರಣ ಇರುತ್ತದೆ. ಹಿರಿಯರ ಆಶೀರ್ವಾದ ಹಾಗೂ ಮಕ್ಕಳ ಸಂತೋಷ ಮನಸ್ಸಿಗೆ ನೆಮ್ಮದಿ ತರುತ್ತದೆ. ವಿವಾಹಿತರಿಗೆ ಸಂಗಾತಿಯೊಂದಿಗೆ ಹೃದಯ ಸ್ಪರ್ಶಿ ಮಾತುಕತೆ, ಭವಿಷ್ಯದ ಯೋಜನೆಗಳ ಚರ್ಚೆ ನಡೆಯಬಹುದು. ಅವಿವಾಹಿತರಿಗೆ ಪ್ರೀತಿಯ ವ್ಯಕ್ತಿಯಿಂದ ಶುಭ ಸುದ್ದಿ ಬರಬಹುದು. ಸಂಬಂಧಗಳಲ್ಲಿ ಪರಸ್ಪರ ಗೌರವ, ವಿಶ್ವಾಸ ಹಾಗೂ ಸಹಾನುಭೂತಿ ಇರಲಿ. ಬಂಧು ಬಳಗದವರೊಂದಿಗೆ ಧಾರ್ಮಿಕ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವ ಅವಕಾಶ ದೊರೆಯಬಹುದು. ವೀಕ್ಷಕರೇ, ನೀವು ಸಂಕಷ್ಟ ಚತುರ್ಥಿಯ ಈ ದಿನ ಶ್ರೀ ಗಣಪತಿಯ ಆರಾಧನೆ ಅತ್ಯಂತ ಶುಭಕರ. ಗಣೇಶನಿಗೆ ದೊರುವ ಬಿಳಿ ಹೂವು ಮತ್ತು ಮೋದಕ ಅರ್ಪಿಸಿ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ, ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಎಂಬ ಗಣೇಶ ಮಂತ್ರವನ್ನು 54 ಅಥವಾ 108 ಬಾರಿ ಜಪಿಸಿ. ಸಂಜೆ ಚಂದ್ರ ದರ್ಶನದ ನಂತರ ಗಣೇಶನಿಗೆ ನೀರು, ಹಾಲು ಮತ್ತು ಮೋದಕ ನೈವೇದ್ಯ ಅರ್ಪಿಸಿ. ಅದೃಷ್ಟದ ಸಂಖ್ಯೆ 3. ಇದು ಸೃಜನಶೀಲತೆ, ಆಧ್ಯಾತ್ಮಿಕ ಶಕ್ತಿ ಮತ್ತು ಆಶಾವಾದದ ಸಂಕೇತ. ನಿಮ್ಮ ಗುರಿಗಳನ್ನು ಸಾಧಿಸಲು ಇದು ಪ್ರೇರಣೆ ನೀಡುತ್ತದೆ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ನಿಮ್ಮಲ್ಲಿ ಸಮತೋಲನ, ಚೈತನ್ಯ ಮತ್ತು ಶಾಂತಿಯನ್ನು ಹೆಚ್ಚಿಸುತ್ತದೆ. ಹಸಿರು ಬಟ್ಟೆ ಅಥವಾ ಹಸಿರು ಹೂವನ್ನು ಇಂದಿನ ಪೂಜೆಯಲ್ಲಿ ಬಳಸಿ. ಶುಭ ಸಮಯ ಬೆಳಗ್ಗೆ 10 ರಿಂದ ಬೆಳಗ್ಗೆ 11:45. ಈ ಸಮಯದಲ್ಲಿ ಗಣಪತಿ ಪೂಜೆ, ಹೊಸ ವ್ಯವಹಾರ ನಿರ್ಧಾರಗಳು ಅಥವಾ ಮನೆಗೆ ಸಂಬಂಧಿಸಿದ ಕಾರ್ಯಗಳನ್ನು ಕೈಗೊಳ್ಳುವುದು ಫಲಕಾರಿಯಾಗುತ್ತದೆ. ಈ ಸಮಯದಲ್ಲಿ ನಿಮ್ಮ ಮನಸ್ಸು ಏಕಾಗ್ರವಾಗಿ ಕಾರ್ಯನಿರ್ವಹಿಸುತ್ತದೆ. ಇನ್ನು ಮುಂದಿನ ರಾಶಿ ಮಕರ ರಾಶಿ. ವೀಕ್ಷಕರೇ, ಮಕರ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮಕರ ರಾಶಿಯವರು ಶಾಂತ, ಶ್ರದ್ಧೆ ಮತ್ತು ಶಿಸ್ತಿನಿಂದ ಕಾರ್ಯಗಳಲ್ಲಿ ತೊಡಗುವ ದಿನ. ಸಂಕಷ್ಟ ಚತುರ್ಥಿಯ ವಿಶೇಷ ದಿನವಾದ್ದರಿಂದ ಗಣಪತಿ ಬಪ್ಪನ ಆಶೀರ್ವಾದದಿಂದ ಕೆಲವು ಹಳೆಯ ಅಡಚಣೆಗಳು ದೂರವಾಗುವ ಸೂಚನೆಯಿದೆ. ನಿಮ್ಮ ಗಂಭೀರ ಸ್ವಭಾವ, ತಾಳ್ಮೆ ಮತ್ತು ಜವಾಬ್ದಾರಿತ್ವದಿಂದ ಕಾರ್ಯಗಳಲ್ಲಿ ಯಶಸ್ಸು ಸಾಧಿಸಲು ಸಾಧ್ಯ. ಗ್ರಹಸ್ಥಿತಿ ಇಂದು ನಿಮಗೆ ಗಂಭೀರ ಚಿಂತನೆ, ಭವಿಷ್ಯದ ಯೋಜನೆಗಳು ಮತ್ತು ನಿರ್ಧಾರಗಳಲ್ಲಿ ಸ್ಪಷ್ಟತೆಯನ್ನು ನೀಡುತ್ತದೆ. ಹಳೆಯ ಬಾಕಿ ಕೆಲಸಗಳನ್ನು ಮುಕ್ತಾಯಗೊಳಿಸಲು ಸೂಕ್ತ ದಿನ. ಹೊಸ ಯೋಜನೆಗಳಿಗೆ ಬಿತ್ತನೆ ಮಾಡುವ ಸಮಯವಾಗಿದೆ. ಆದರೆ ನಿರ್ಧಾರ ಕೈಗೊಳ್ಳುವ ಮೊದಲು ಎಲ್ಲ ಅಂಶಗಳನ್ನು ವಿಶ್ಲೇಷಿಸುವುದು ಅವಶ್ಯಕ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ನಿಮ್ಮ ನಿಷ್ಠೆ ಮತ್ತು ವೃತ್ತಿಪರ ದೃಷ್ಟಿಕೋನ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗುತ್ತದೆ. ಕೆಲವರಿಗೆ ಹುದ್ದೆ ವೃದ್ಧಿ, ಹೊಣೆಗಾರಿಕೆ ಹೆಚ್ಚಳ ಅಥವಾ ಹಿರಿಯರಿಂದ ಪ್ರಶಂಸೆ ದೊರೆಯಬಹುದು. ಪ್ರಮುಖ ಸಭೆಗಳಲ್ಲಿ ನಿಮ್ಮ ಅಭಿಪ್ರಾಯಕ್ಕೆ ಮಹತ್ವ ಸಿಗುವ ಸಾಧ್ಯತೆ ಇದೆ. ವೃತ್ತಿ ಬದಲಾವಣೆ ಯೋಚಿಸುತ್ತಿರುವವರಿಗೆ ಇಂದು ಕೆಲವು ಸಂದರ್ಶನಗಳು ಅಥವಾ ಪರಿಚಯಗಳ ಮೂಲಕ ಅವಕಾಶಗಳು ಬರಬಹುದು. ಆದರೆ ಸ್ಪರ್ಧಾತ್ಮಕ ಪರಿಸ್ಥಿತಿಯಲ್ಲಿ ತಂತ್ರಜ್ಞಾನ ಜ್ಞಾನ, ಸಮಯ ನಿಯಂತ್ರಣ ಹಾಗೂ ಸೂಕ್ತ ಮಾತುಕತೆ ಕೌಶಲ್ಯ ಅವಶ್ಯ.
ಉದ್ಯಮಿಗಳಿಗೆ ಇಂದಿನ ದಿನ ವ್ಯವಹಾರ ಲೆಕ್ಕಪತ್ರ ಪರಿಶೀಲನೆ, ಬಾಕಿ ಬಿಲ್ ವಸೂಲಿ ಮತ್ತು ಹಳೆಯ ಒಪ್ಪಂದಗಳ ನವೀಕರಣಕ್ಕೆ ಅನುಕೂಲಕರ. ಹೊಸ ಹೂಡಿಕೆ ಮಾಡುವಾಗ ಹಿರಿಯರ ಸಲಹೆ ಪಡೆಯುವುದು ಒಳಿತು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ನಿಯಂತ್ರಣ ಹಾಗೂ ಮಿತವ್ಯಯ ಅಗತ್ಯ. ಅನಿರೀಕ್ಷಿತ ವೆಚ್ಚಗಳು, ವಿಶೇಷವಾಗಿ ಕುಟುಂಬದ ಆರೋಗ್ಯ, ವಾಹನ ದುರಸ್ತಿ ಅಥವಾ ಮನೆ ಸಂಬಂಧಿತವಾಗಿ ಎದುರಾಗಬಹುದು. ಆದ್ದರಿಂದ ಅನಾವಶ್ಯಕ ವೆಚ್ಚಗಳನ್ನು ತಪ್ಪಿಸಿ. ಹಿಂದಿನ ಹೂಡಿಕೆಗಳಿಂದ ಲಾಭ ಸಿಗುವ ಸೂಚನೆ ಇದೆ. ಚಿನ್ನ, ಆಭರಣ ಅಥವಾ ದೀರ್ಘಕಾಲಿಕ ಹೂಡಿಕೆಗಳ ಬಗ್ಗೆ ಚಿಂತಿಸಬಹುದು. ಆದರೆ ಹೆಚ್ಚು ಅಪಾಯ ಇರುವ ಹೂಡಿಕೆಗಳಿಗೆ ಕೈ ಹಾಕಬಾರದು. ಸ್ನೇಹಿತರ ಅಥವಾ ಸಂಬಂಧಿಕರ ಹಣಕಾಸು ಸಹಾಯ ಬೇಡಿಕೆಗೆ ತುರ್ತು ನಿರ್ಧಾರ ಮಾಡಬೇಡಿ, ಆಲೋಚಿಸಿ ಮಾತ್ರ ನಿರ್ಧರಿಸಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ದೈಹಿಕ ಶಕ್ತಿ ಉತ್ತಮವಾಗಿದ್ದರೂ ಅತಿಯಾಗಿ ಶ್ರಮಿಸುವುದನ್ನು ತಪ್ಪಿಸಿ. ಬೆನ್ನು ನೋವು, ಮೊಣಕಾಲು ನೋವು ಅಥವಾ ಸಂಧಿ ನೋವು ಹೊಂದಿರುವವರು ಎಚ್ಚರಿಕೆ ವಹಿಸಬೇಕು. ನೀರು ಹೆಚ್ಚು ಕುಡಿಯುವುದು, ಪ್ರೋಟೀನ್ ಸಮೃದ್ಧ ಆಹಾರ ಸೇವಿಸುವುದು ಹಾಗೂ ಹಸಿರು ತರಕಾರಿಗಳನ್ನು ಆಹಾರದಲ್ಲಿ ಸೇರಿಸುವುದು ಒಳಿತು. ಬಿಸಿಲಿನಲ್ಲಿ ಹೆಚ್ಚು ಕಾಲ ತಂಗುವುದು ತಪ್ಪಿಸಿ. ಬೆಳಗಿನ ಯೋಗ ಅಥವಾ ಪ್ರಾಣಾಯಾಮದಿಂದ ದಿನವನ್ನು ಆರಂಭಿಸುವುದು ಶಕ್ತಿದಾಯಕ. ಮನಸ್ಸಿನಲ್ಲಿ ಕೆಲವೊಮ್ಮೆ ನಿರಾಶೆ ಅಥವಾ ಆತಂಕ ಮೂಡಬಹುದು. ಧ್ಯಾನ, ಭಕ್ತಿ ಮತ್ತು ಮಂತ್ರ ಜಪದಿಂದ ಇದನ್ನು ನಿವಾರಿಸಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಶಾಂತ, ಗೌರವಪೂರ್ಣ ವಾತಾವರಣವನ್ನು ಕಾಪಾಡುವುದು ಅಗತ್ಯ. ಹಿರಿಯರೊಂದಿಗೆ ಮಾತುಕತೆಯಲ್ಲಿ ಸಂಯಮ ತೋರಿಸಿ. ವಿವಾಹಿತರಿಗೆ ಸಂಗಾತಿಯೊಂದಿಗೆ ಸಮಯ ಕಳೆಯುವ, ಆತ್ಮೀಯ ಸಂವಾದ ನಡೆಸುವ ಅವಕಾಶ ಹೆಚ್ಚಿದೆ. ಸಂತಾನ ಸಂಬಂಧಿತ ಸಂತೋಷಕರ ಸುದ್ದಿ ಬರಬಹುದು. ಮಕ್ಕಳಿಗೆ ಮಾರ್ಗದರ್ಶನ ನೀಡುವ ಹಾಗೂ ಅವರ ಸಾಧನೆಗೆ ಮೆಚ್ಚುಗೆ ತೋರಿಸುವ ದಿನ. ಬಂಧು ಬಳಗದವರೊಂದಿಗೆ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವ ಸಾಧ್ಯತೆ ಇದೆ. ವೀಕ್ಷಕರೇ, ನೀವು ಸಂಕಷ್ಟ ಚತುರ್ಥಿಯ ಈ ಪವಿತ್ರ ದಿನದಲ್ಲಿ ಶ್ರೀ ಗಣಪತಿಯನ್ನು ಪ್ರಾರ್ಥಿಸುವುದು ಅತ್ಯಂತ ಶುಭ. ಮೋದಕ, ದುರ್ವ ಮತ್ತು ಹೂವಿನೊಂದಿಗೆ ಗಣೇಶನಿಗೆ ಪೂಜೆ ಸಲ್ಲಿಸಿ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಎಂಬ ಮಂತ್ರವನ್ನು 54 ಅಥವಾ 108 ಬಾರಿ ಜಪಿಸಿ. ತಾಮ್ರ ಪಾತ್ರೆಯಲ್ಲಿ ಎಳ್ಳಿನ ಎಣ್ಣೆ ದೀಪವನ್ನಿಟ್ಟು ಗಣೇಶನ ಸನ್ನಿಧಿಯಲ್ಲಿ ಬೆಳಗಿಸಿ. ಸಂಜೆ ಚಂದ್ರ ದರ್ಶನದ ನಂತರ ಚಂದ್ರನಿಗೆ ಅಕ್ಕಿ ಮತ್ತು ಹಾಲು ಅರ್ಪಿಸಿ. ಅದೃಷ್ಟದ ಸಂಖ್ಯೆ 8. ಈ ಸಂಖ್ಯೆ ಶನಿಗ್ರಹಣ ಶಕ್ತಿಯ ಪ್ರತೀಕ. ಇದು ಶಿಸ್ತಿನ, ಪರಿಶ್ರಮದ ಮತ್ತು ಸ್ಥೈರ್ಯದ ಸಂಕೇತ. ಇದರ ಪ್ರಭಾವವನ್ನು ಉತ್ತಮ ಕಾರ್ಯಗಳಿಗೆ ಬಳಸಿಕೊಳ್ಳಿ. ಅದೃಷ್ಟದ ಬಣ್ಣ ನೀಲಿ. ನೀಲಿ ಬಣ್ಣ ನಿಮ್ಮಲ್ಲಿ ಗಂಭೀರತೆ, ಶಾಂತಿ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಇಂದಿನ ಪೂಜೆಯಲ್ಲಿ ನೀಲಿ ಹೂವಿನ ಬಳಕೆ ಶುಭಕರ. ಶುಭ ಸಮಯ ಬೆಳಿಗ್ಗೆ 10:00 ಮಧ್ಯಾಹ್ನ 12. ಈ ಸಮಯದಲ್ಲಿ ಪೂಜೆ, ವ್ಯಾಪಾರ ವ್ಯವಹಾರ ಅಥವಾ ಮುಖ್ಯ ನಿರ್ಧಾರಗಳನ್ನು ಕೈಗೊಳ್ಳುವುದು ಶುಭ. ಈ ಸಮಯದಲ್ಲಿ ಮನಸ್ಸು ಮತ್ತು ದೇಹ ಶಕ್ತಿಶಾಲಿಯಾಗಿರುತ್ತದೆ. ಇನ್ನು ಮುಂದಿನ ರಾಶಿ ಕುಂಭರಾಶಿ. ವೀಕ್ಷಕರೇ, ಕುಂಭರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕುಂಭರಾಶಿಯವರು ತಮ್ಮ ಬುದ್ಧಿಮತ್ತೆ, ನವೀನ ಆಲೋಚನೆ ಹಾಗೂ ವಿಶ್ಲೇಷಣಾ ಸಾಮರ್ಥ್ಯದ ಮೂಲಕ ಕೆಲಸಗಳನ್ನು ಯಶಸ್ವಿಯಾಗಿ ಮುನ್ನಡೆಸುವ ದಿನ. ಸಂಕಷ್ಟ ಚತುರ್ಥಿಯ ಈ ವಿಶೇಷ ದಿನದಲ್ಲಿ ಗಣಪತಿ ದೇವರ ಕೃಪೆಯಿಂದ ನಿಮ್ಮ ಮನಸ್ಸು ಶಾಂತವಾಗುವುದು, ಅಡಚಣೆಗಳು ಕಡಿಮೆಯಾಗುವುದು ಹಾಗೂ ನಿರ್ಣಯಗಳಲ್ಲಿ ಸ್ಪಷ್ಟತೆ ಬರುತ್ತದೆ. ಸಮಸ್ಯೆಗಳನ್ನು ವಿಭಿನ್ನ ದೃಷ್ಟಿಕೋನದಿಂದ ನೋಡುವ ನಿಮ್ಮ ಗುಣ ಇಂದು ಉಪಯುಕ್ತವಾಗುತ್ತದೆ. ಹಳೆಯ ಅಸಮಾಧಾನಗಳು ನಿವಾರಣೆಯಾಗುವ ಲಕ್ಷಣಗಳಿವೆ. ದೂರ ಪ್ರಯಾಣ ಅಥವಾ ಪ್ರಮುಖ ಸಭೆಗಳಲ್ಲಿ ಭಾಗವಹಿಸುವ ಯೋಗವಿದೆ. ಮಾತಿನ ಮೂಲಕ ಪ್ರೇರೇಪಿಸುವ ಶಕ್ತಿ ಇಂದು ನಿಮ್ಮಲ್ಲಿ ಹೆಚ್ಚಾಗಿ ಕೆಲಸ ಮಾಡಲಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ನೀವು ತೋರಿಸುವ ಪರಿಶೀಲಿತ ನಿರ್ಧಾರ ಸಾಮರ್ಥ್ಯ ಮತ್ತು ಸಮರ್ಪಣೆ ಸಹೋದ್ಯೋಗಿಗಳಲ್ಲಿ ವಿಶ್ವಾಸ ಮೂಡಿಸುತ್ತದೆ. ಕೆಲವು ಪ್ರಮುಖ ಯೋಜನೆಗಳಲ್ಲಿ ನೀವು ಕೇಂದ್ರ ಬಿಂದುವಾಗುವ ಸಾಧ್ಯತೆ ಇದೆ. ಹಿರಿಯರಿಂದ ಹೊಣೆಗಾರಿಕೆಯ ವಿಸ್ತರಣೆ ಅಥವಾ ಮಾರ್ಗದರ್ಶನ ದೊರೆಯಬಹುದು. ಹೊಸ ಉದ್ಯೋಗ ಹುಡುಕುತ್ತಿರುವವರಿಗೆ ಇಂದಿನ ದಿನ ಸಂದರ್ಶನ, ನೆಟ್ವರ್ಕಿಂಗ್ ಮತ್ತು ಪರಿಚಯ ವಲಯ ವಿಸ್ತರಣೆಗೆ ಸೂಕ್ತ. ತಂತ್ರಜ್ಞಾನ, ಸಂಶೋಧನೆ ಅಥವಾ ಕ್ರಿಯೇಟಿವ್ ಕ್ಷೇತ್ರದಲ್ಲಿ ಇರುವವರಿಗೆ ವಿಶೇಷ ಪ್ರಗತಿ ಯೋಗ. ಉದ್ಯಮಿಗಳಿಗೆ ಇಂದು ಹೊಸ ಮಾರುಕಟ್ಟೆ ಅವಕಾಶಗಳ ಬಗ್ಗೆ ಮಾಹಿತಿ ದೊರೆಯಬಹುದು. ಆನ್ಲೈನ್ ವ್ಯವಹಾರ, ಜಾಹೀರಾತು ಮತ್ತು ಗ್ರಾಹಕರ ಅಭಿರುಚಿ ಕುರಿತು ವಿಶ್ಲೇಷಣೆ ಮಾಡುವುದರಿಂದ ಭವಿಷ್ಯದ ಯೋಜನೆಗಳಿಗೆ ಸಹಾಯವಾಗುತ್ತದೆ. ಬಂಡವಾಳ ಹೂಡಿಕೆಯಲ್ಲಿ ಸ್ಪಷ್ಟ ಲೆಕ್ಕಪತ್ರ ಮತ್ತು ಲಾಭ ನಷ್ಟದ ಅಂದಾಜು ಅವಶ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ನಿಯಂತ್ರಣ ಮತ್ತು ಶಿಸ್ತು ಅಗತ್ಯ. ಕೆಲವು ಹಳೆಯ ಬಾಕಿಗಳು ವಾಪಸ್ ದೊರೆಯುವ ಸಾಧ್ಯತೆ ಇದೆ. ಸಾಲ ತೀರಿಸುವ ಕಾರ್ಯದಲ್ಲಿ ಇಂದು ಪ್ರಗತಿ ಸಾಧ್ಯ.
ಆಸ್ತಿ ವ್ಯವಹಾರ ಅಥವಾ ದೀರ್ಘಕಾಲಿಕ ಹೂಡಿಕೆಗಳ ಬಗ್ಗೆ ಚರ್ಚಿಸಲು ಸೂಕ್ತ ಸಮಯ. ಸ್ನೇಹಿತರಿಂದ ಅಥವಾ ಬಂಧುಗಳಿಂದ ಹಣಕಾಸು ಸಂಬಂಧಿತ ಸಹಾಯ ದೊರೆಯಬಹುದು. ಅನಿರೀಕ್ಷಿತ ವೆಚ್ಚಗಳು, ವಿಶೇಷವಾಗಿ ಕುಟುಂಬ ಕಾರ್ಯಕ್ರಮಗಳು ಅಥವಾ ಧಾರ್ಮಿಕ ಕಾರ್ಯಗಳಿಗೆ ಸಂಭವಿಸಬಹುದು. ಅತಿಯಾದ ಖರೀದಿ ಮನೋಭಾವವನ್ನು ತಡೆಯಿರಿ. ವಿದೇಶಿ ಹಣಕಾಸು ವ್ಯವಹಾರ ಅಥವಾ ಆನ್ಲೈನ್ ಟ್ರಾನ್ಸಾಕ್ಷನ್ಗಳಲ್ಲಿ ಎಚ್ಚರಿಕೆ ಪಾಲಿಸಬೇಕು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇಂದು ಶಕ್ತಿಯ ಮಟ್ಟ ಸಮತೋಲನದಲ್ಲಿರಬಹುದು, ಆದರೆ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡುವ ಪ್ರಯತ್ನ ಮಾಡಬೇಕು. ತಲೆನೋವು, ಕಣ್ಣು ಬಿಸಿ ಅಥವಾ ಹೃದಯ ಸಂಬಂಧಿತ ಸಣ್ಣ ತೊಂದರೆಗಳು ಕಾಣಿಸಿಕೊಳ್ಳಬಹುದು. ಹೆಚ್ಚಿನ ಸಮಯ ಕಂಪ್ಯೂಟರ್ ಅಥವಾ ಮೊಬೈಲ್ ಪರದೆ ಎದುರು ಕಳೆಯುವವರಲ್ಲಿ ಕಣ್ಣು ಒತ್ತಡ ಹೆಚ್ಚಾಗಬಹುದು. ಮಧ್ಯಂತರ ವಿಶ್ರಾಂತಿ ಪಡೆಯಿರಿ. ಪ್ರಭಾತದಲ್ಲಿ ಹಗುರ ವ್ಯಾಯಾಮ, ಯೋಗ ಮತ್ತು ಪ್ರಾಣಾಯಾಮ ಮಾಡುವುದರಿಂದ ಶಕ್ತಿಶಾಲಿಯಾಗಿ ದಿನವನ್ನು ಆರಂಭಿಸಬಹುದು. ಹಸಿರು ತರಕಾರಿಗಳು, ಹಣ್ಣುಗಳು ಮತ್ತು ನೀರಿನ ಪ್ರಮಾಣ ಹೆಚ್ಚಿಸುವುದು ಆರೋಗ್ಯಕ್ಕೆ ಲಾಭದಾಯಕ. ಸಂಕಷ್ಟ ಚತುರ್ಥಿಯ ಉಪವಾಸ ಮಾಡುವವರು ಪ್ರೋಟೀನ್ ಮತ್ತು ವಿಟಮಿನ್ ಸಮೃದ್ಧ ಆಹಾರವನ್ನು ಸಂಜೆ ಸೇವಿಸಬೇಕು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದಲ್ಲಿ ಶಾಂತ ವಾತಾವರಣ ಇರಬಹುದು, ಆದರೆ ಕೆಲವು ನಿರ್ಧಾರಗಳಲ್ಲಿ ಅಭಿಪ್ರಾಯ ಭಿನ್ನತೆ ಎದುರಾಗಬಹುದು. ಮಿತವಚನದಿಂದ ಮಾತುಕತೆ ನಡೆಸಿದರೆ ಸಮಸ್ಯೆಗಳು ನಿವಾರಣೆಯಾಗಬಹುದು. ಹಿರಿಯರ ಸಲಹೆಯಿಂದ ಕುಟುಂಬ ಸಂಬಂಧಿತ ವಿಷಯಗಳಲ್ಲಿ ಸ್ಪಷ್ಟತೆ ಬರುತ್ತದೆ. ವಿವಾಹಿತರಿಗಾಗಿ ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯ ಕಳೆಯುವ ಯೋಗವಿದೆ. ಕೆಲವು ಜನರಿಗೆ ಕುಟುಂಬದಲ್ಲಿ ಹೊಸ ಅತಿಥಿ ಆಗಮನದ ಸುದ್ದಿ ಸಂತೋಷ ತರುತ್ತದೆ. ಮಕ್ಕಳ ವಿದ್ಯಾಭ್ಯಾಸ ಅಥವಾ ಕ್ರೀಡಾ ಸಾಧನೆ ಮನಸ್ಸಿಗೆ ಹರ್ಷ ತರುತ್ತದೆ. ಬಂಧು ಬಳಗದವರೊಂದಿಗೆ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಅವಕಾಶ ದೊರೆಯಬಹುದು. ವೀಕ್ಷಕರೇ, ನೀವು ಇಂದು ಸಂಕಷ್ಟ ಚತುರ್ಥಿಯ ಮಹತ್ವದ ದಿನವಾದ್ದರಿಂದ ಗಣಪತಿ ಬಪ್ಪನ ಆರಾಧನೆ ವಿಶೇಷ ಫಲಕಾರಿ. ಬಿಳಿ ಅಕ್ಕಿ ಹೂ, ದುರ್ವಾ ಮತ್ತು ಮೋದಕದಿಂದ ಪೂಜೆ ಮಾಡಿ. ಗಜಾನನಂ ಭೂತಗಣಾದಿ ಸೇವಿತಂ ಕಪಿತ್ಥ ಜಾಂಬೂ ಫಲಚಾರು ಭಕ್ಷಣಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ಎಂಬ ಮಂತ್ರವನ್ನು 33, 54 ಅಥವಾ 108 ಬಾರಿ ಜಪಿಸಿ. ಸಂಜೆ ಚಂದ್ರದರ್ಶನದ ನಂತರ ಗಣೇಶನಿಗೆ ನೀರು, ಮೋದಕ ಮತ್ತು ಅಕ್ಕಿ ಹೂ ಅರ್ಪಿಸಿ. ಬಡವರಿಗೆ ಆಹಾರ ಅಥವಾ ಹಣ್ಣು ದಾನ ಮಾಡುವುದರಿಂದ ಪಾಪಕ್ಷಯವಾಗುತ್ತದೆ. ಅದೃಷ್ಟದ ಸಂಖ್ಯೆ 7. ಇದು ಆಧ್ಯಾತ್ಮಿಕ ಜಾಗೃತಿ, ತತ್ವಚಿಂತನೆ ಮತ್ತು ಬುದ್ಧಿಮತ್ತೆಯ ಸಂಕೇತ. ನಿಮ್ಮ ನಿರ್ಧಾರಗಳಿಗೆ ಇದು ಪ್ರೇರಣೆಯಾಗಿ ಕೆಲಸ ಮಾಡುತ್ತದೆ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣವು ಶಾಂತಿ, ತಾಜಾತನ ಮತ್ತು ಸಮತೋಲನವನ್ನು ತರುತ್ತದೆ. ಹಸಿರು ಬಟ್ಟೆ ಅಥವಾ ಹೂಗಳನ್ನು ಇಂದಿನ ಪೂಜೆಯಲ್ಲಿ ಬಳಸಿ. ಶುಭ ಸಮಯ ಬೆಳಗ್ಗೆ 10 ರಿಂದ ಬೆಳಗ್ಗೆ 11:45. ಈ ಸಮಯದಲ್ಲಿ ಗಣಪತಿ ಪೂಜೆ, ಹಣಕಾಸು ವ್ಯವಹಾರ ಅಥವಾ ಹೊಸ ಯೋಜನೆಗಳ ಪ್ರಾರಂಭ ಶುಭಕರ. ಮನಸ್ಸಿನ ಸ್ಪಷ್ಟತೆ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುವ ಸಮಯ. ಇನ್ನು ಮುಂದಿನ ರಾಶಿ ಮೀನರಾಶಿ. ವೀಕ್ಷಕರೇ, ಮೀನರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮೀನರಾಶಿಯವರು ಭಾವನಾತ್ಮಕವಾಗಿ ಗಂಭೀರ ಹಾಗೂ ಆಂತರಿಕ ಚಿಂತನೆಗಳಲ್ಲಿ ತೊಡಗಿರುವ ದಿನ. ಸಂಕಷ್ಟ ಚತುರ್ಥಿಯ ಈ ಪವಿತ್ರ ದಿನದಲ್ಲಿ ಗಣಪತಿ ಬಪ್ಪನ ಅನುಗ್ರಹದಿಂದ ಕೆಲವು ಹಳೆಯ ಸಂಕಷ್ಟಗಳಿಗೆ ಪರಿಹಾರ ದೊರೆಯುವ ಸಾಧ್ಯತೆ ಇದೆ. ನಿಮ್ಮ ಕಲಾತ್ಮಕ, ಸೃಜನಾತ್ಮಕ ಮತ್ತು ಆತ್ಮೀಯ ಗುಣಗಳು ಬೆಳಕಿಗೆ ಬರುವ ಸಮಯ. ಇನ್ನು ನಿಮ್ಮ ಮನಸ್ಸು ಸ್ವಲ್ಪ ಸಂವೇದನಾಶೀಲವಾಗಿರಬಹುದು, ಆದ್ದರಿಂದ ಪರಿಸರದ ಅಲೆಮಾಳೆ ನಿಮ್ಮ ಮನೋಭಾವದ ಮೇಲೆ ಪ್ರಭಾವ ಬೀರಬಹುದು. ಆದರೆ ಧ್ಯಾನ, ಪ್ರಾರ್ಥನೆ ಮತ್ತು ಶಾಂತ ಚಟುವಟಿಕೆಗಳಿಂದ ಮನಸ್ಸನ್ನು ಸ್ಥಿರಗೊಳಿಸಬಹುದು. ಹಳೆಯ ನೆನಪುಗಳು, ದೂರದ ಸ್ನೇಹಿತರ ಸಂಪರ್ಕ ಮತ್ತು ಕುಟುಂಬದವರೊಂದಿಗೆ ಆಪ್ತ ಸಂವಾದ ನಡೆಯುವ ಸಾಧ್ಯತೆ ಇದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ನೀವು ತೋರಿಸುವ ಸಹಕಾರಾತ್ಮಕ ಮನೋಭಾವ ಮತ್ತು ತಂಡದೊಂದಿಗೆ ಹೊಂದಾಣಿಕೆಯ ಗುಣ ಹಿರಿಯರಿಂದ ಮೆಚ್ಚುಗೆ ಪಡೆಯುತ್ತದೆ. ಕೆಲವು ಕಾರ್ಯಗಳಲ್ಲಿ ನಿಮ್ಮ ಸೃಜನಾತ್ಮಕ ಸಲಹೆಗಳು ಪ್ರಾಜೆಕ್ಟ್ಗಳನ್ನು ಉತ್ತಮ ದಾರಿಗೆ ಕೊಂಡೊಯ್ಯಬಹುದು. ಕಲಾ, ಸಂಗೀತ, ಸಾಹಿತ್ಯ, ಶಿಕ್ಷಣ ಮತ್ತು ಸಂಶೋಧನಾ ಕ್ಷೇತ್ರದಲ್ಲಿ ಇರುವವರಿಗೆ ಇಂದು ಉತ್ತಮ ಅವಕಾಶಗಳು ಎದುರಾಗಬಹುದು. ಕೆಲವರಿಗೆ ವಿದೇಶದಿಂದ ಅಥವಾ ದೂರದ ಸ್ಥಳದಿಂದ ಸಂಬಂಧಿಸಿದ ಕೆಲಸದ ಸುದ್ದಿಗಳು ಬರಬಹುದು. ವೃತ್ತಿ ಬದಲಿ ಯೋಚಿಸುತ್ತಿರುವವರಿಗೆ ಇಂದು ಹೊಸ ಅವಕಾಶಗಳ ವಿಚಾರದಲ್ಲಿ ಆಳವಾದ ಸಂಶೋಧನೆ ಮಾಡುವ ದಿನ. ಸಂದರ್ಶನಗಳಿಗಾಗಿ ತಯಾರಿ ಮಾಡುವಾಗ ಆತ್ಮವಿಶ್ವಾಸವನ್ನು ಕಾಪಾಡಿಕೊಳ್ಳಿ. ಉದ್ಯಮಿಗಳಿಗೆ ಇಂದು ವ್ಯವಹಾರ ಪಾಲುದಾರರೊಂದಿಗೆ ಲಾಭದಾಯಕ ಒಪ್ಪಂದಗಳಿಗೆ ಸಹಿ ಮಾಡುವ ಅವಕಾಶವಿದೆ. ವಿಶೇಷವಾಗಿ ಹಸ್ತವಲ್ಕೃತ ಉತ್ಪನ್ನಗಳು, ಸಾಂಸ್ಕೃತಿಕ ಸೇವೆಗಳು ಅಥವಾ ಆನ್ಲೈನ್ ವ್ಯವಹಾರಗಳಿಗೆ ಇಂದು ಗ್ರಾಹಕರ ಆಸಕ್ತಿ ಹೆಚ್ಚಿರಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಇಂದಿನ ದಿನ ಎಚ್ಚರಿಕೆಯಿಂದ ನಡೆಯುವುದು ಸೂಕ್ತ. ಕೆಲವು ನಿರೀಕ್ಷಿತ ಹಣ ಹರಿವು ವಿಳಂಬವಾಗಬಹುದು, ಆದರೆ ಹಿಂದಿನ ಹೂಡಿಕೆಗಳಿಂದ ಲಾಭದ ಸೂಚನೆ ಇದೆ.
ಸ್ನೇಹಿತರಿಂದ ಅಥವಾ ಬಂಧುಗಳಿಂದ ಹಣಕಾಸು ಸಹಾಯದ ಅವಕಾಶ ಬರಬಹುದು. ಆದರೆ ವ್ಯವಹಾರದಲ್ಲಿ ಅತಿ ಹೆಚ್ಚು ಭಾವನಾತ್ಮಕವಾಗಿ ನಡೆಯಬೇಡಿ. ಇಂದು ದೊಡ್ಡ ಹೂಡಿಕೆಗಳಿಗೆ ಕೈ ಹಾಕದೆ ಬದಲಿಗೆ ಬಾಕಿ ಬಿಲ್ಗಳು, ಸಾಲಗಳ ನಿವಾರಣೆಗೆ ಆದ್ಯತೆ ನೀಡುವುದು ಉತ್ತಮ. ವಿದೇಶಿ ವ್ಯವಹಾರ ಅಥವಾ ಆಮದು ರಫ್ತು ಕ್ಷೇತ್ರದಲ್ಲಿ ಇರುವವರಿಗೆ ಇಂದು ಕೆಲವು ಲಾಭದ ಒಪ್ಪಂದಗಳು ಬರಬಹುದು. ಆದರೆ ವಿದೇಶಿ ಕರೆನ್ಸಿ ವ್ಯವಹಾರಗಳಲ್ಲಿ ವಿನಿಮಯ ದರದ ಬದಲಾವಣೆಗಳಿಗೆ ಗಮನವಿರಲಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಮಾನಸಿಕ ಆರೋಗ್ಯದ ಮೇಲೆ ವಿಶೇಷ ಗಮನ ಹರಿಸಬೇಕು. ಅತಿ ಹೆಚ್ಚು ಭಾವೋದ್ರೇಕ, ನಿದ್ರಾಹೀನತೆ ಅಥವಾ ಚಿಂತೆ ಮನಸ್ಸನ್ನು ಒತ್ತಡಕ್ಕೆ ತಳ್ಳಬಹುದು. ಯೋಗ, ಪ್ರಾಣಾಯಾಮ ಅಥವಾ ಮನಸ್ಸಿಗೆ ಇಷ್ಟವಾದ ಸಂಗೀತ ಕೇಳುವುದು ಮನಃಶಾಂತಿ ತರಬಹುದು. ಅಜೀರ್ಣ, ಹೊಟ್ಟೆ ಉಬ್ಬರವೋ ಅಥವಾ ಚಳಿಗಾಲದ ಸೋಂಕುಗಳ ಸೂಚನೆ ಇದ್ದರೆ ತಕ್ಷಣ ಕ್ರಮ ತೆಗೆದುಕೊಳ್ಳಿ. ಬಿಸಿ ನೀರು, ಹಾಲು, ಹಸಿರು ಎಲೆ ತರಕಾರಿಗಳ ಸೇವನೆ ಆರೋಗ್ಯಕರ. ಇಂದು ಬಿಸಿಲಿನಲ್ಲಿ ಹೆಚ್ಚು ಕಾಲ ತಂಗುವುದನ್ನು ತಪ್ಪಿಸಿ ಸಾಕಷ್ಟು ದ್ರವ ಪದಾರ್ಥಗಳನ್ನು ಸೇವಿಸಿ. ಚಂದ್ರನ ದರ್ಶನದ ನಂತರ ಲಘು ಪೌಷ್ಟಿಕ ಆಹಾರ ಸೇವಿಸುವುದು ಆರೋಗ್ಯಕ್ಕೆ ಲಾಭದಾಯಕ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಶಾಂತಿ ಮತ್ತು ಆತ್ಮೀಯತೆಯ ವಾತಾವರಣ ನೆಲೆಯೂರಬಹುದು. ಹಿರಿಯರೊಂದಿಗೆ ಕಳೆದ ಸಮಯ ನಿಮ್ಮಲ್ಲಿ ಸಂತೋಷ ತರಲಿದೆ. ಮಕ್ಕಳ ಶಿಕ್ಷಣ, ಕಲಾ ಚಟುವಟಿಕೆಗಳು ಅಥವಾ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವ ಮೂಲಕ ಕುಟುಂಬದಲ್ಲಿ ಉಲ್ಲಾಸ ಹೆಚ್ಚಬಹುದು. ವಿವಾಹಿತರಿಗೆ ಸಂಗಾತಿಯೊಂದಿಗೆ ಭಾವನಾತ್ಮಕ ಹಂಚಿಕೆ, ಭವಿಷ್ಯದ ಯೋಜನೆಗಳ ಬಗ್ಗೆ ಚರ್ಚೆಗಳು ನಡೆಯಬಹುದು. ದೂರದಲ್ಲಿರುವ ಬಂಧುಗಳೊಂದಿಗೆ ಸಂಪರ್ಕ ಸಾಧಿಸಲು ಇದು ಸೂಕ್ತ ಸಮಯ. ಅವಿವಾಹಿತರಿಗೆ ಪರಿಚಯ ವಲಯದಲ್ಲಿ ಒಳ್ಳೆಯ ಪ್ರಸ್ತಾಪಗಳ ಸಾಧ್ಯತೆ ಇದೆ. ಆದರೆ ತುರ್ತು ನಿರ್ಧಾರ ತೆಗೆದುಕೊಳ್ಳದೆ ಎಲ್ಲದರ ಬಗ್ಗೆ ವಿಶ್ಲೇಷಿಸಿ ನಡೆದುಕೊಳ್ಳುವುದು ಉತ್ತಮ. ವೀಕ್ಷಕರೇ, ನೀವು ಸಂಕಷ್ಟ ಚತುರ್ಥಿಯ ಈ ದಿನದಲ್ಲಿ ಶ್ರೀ ಗಣಪತಿಯ ಆರಾಧನೆ ಅತ್ಯಂತ ಶುಭಕರ. ದುರ್ವ ಬಿಳಿ ಅಕ್ಕಿ ಹೂವಿನಿಂದ ಗಣೇಶನಿಗೆ ಪೂಜೆ ಮಾಡಿ. ಮೋದಕ ಅಥವಾ ತೆಂಗಿನಕಾಯಿ ಮಿಠಾಯಿ ನೈವೇದ್ಯ ಅರ್ಪಿಸಿ. ಗಜಾನನಂ ಭೂತಗಣಾದಿ ಸೇವಿತಂ ಕಪಿತ್ಥ ಜಂಬೂ ಫಲಚಾರು ಭಕ್ಷಣಂ ಉಮಾಸುತಂ ಶೋಕರಹಂ ವರಂ ವಂತಂ ಗಣೇಶ್ವರಂ ಪಾಶುಪತಿಂ ನಮಾಮಿ ಎಂಬ ಮಂತ್ರವನ್ನು 33, 54 ಅಥವಾ 108 ಬಾರಿ ಜಪಿಸಿ. ಸಂಜೆ ಚಂದ್ರ ದರ್ಶನದ ನಂತರ ಗಣಪತಿಗೆ ಅರ್ಪಣೆ ಮಾಡಿ ಮನೆಗೆ ಸಮೃದ್ಧಿಯ ಆಶೀರ್ವಾದವನ್ನು ಕೋರಿ. ಬಡ ಮಕ್ಕಳಿಗೆ ಸಿಹಿ, ಹಣ್ಣು ಅಥವಾ ಬಟ್ಟೆ ದಾನ ಮಾಡುವುದರಿಂದ ಪಾಪಕ್ಷಯವಾಗುತ್ತದೆ. ಅದೃಷ್ಟದ ಸಂಖ್ಯೆ 7. ಈ ಸಂಖ್ಯೆ ಆಧ್ಯಾತ್ಮಿಕತೆ, ಜ್ಞಾನ ಮತ್ತು ಅಂತರ್ಜ್ಞಾನಕ್ಕೆ ಸಂಕೇತ. ಇಂದಿನ ನಿರ್ಧಾರಗಳಲ್ಲಿ ಇದು ನಿಮಗೆ ಒಳನೋಟ ನೀಡುತ್ತದೆ. ಅದೃಷ್ಟದ ಬಣ್ಣ ಬಿಳಿ. ಬಿಳಿ ಬಣ್ಣ ಮನಸ್ಸಿಗೆ ಶಾಂತಿ, ಶುದ್ಧತೆ ಮತ್ತು ಸ್ಪಷ್ಟ ಚಿಂತನೆ ನೀಡುತ್ತದೆ. ಬಿಳಿ ಬಟ್ಟೆ ಅಥವಾ ಹೂವನ್ನು ಇಂದಿನ ಪೂಜೆಯಲ್ಲಿ ಬಳಸುವುದು ಶುಭ. ಶುಭ ಸಮಯ ಮಧ್ಯಾಹ್ನ 12:15 ರಿಂದ ಮಧ್ಯರಾತ್ರಿ 1:45. ಈ ಸಮಯದಲ್ಲಿ ಧಾರ್ಮಿಕ ವಿಧಿ, ಹಣಕಾಸು ನಿರ್ಧಾರಗಳು ಅಥವಾ ಹೊಸ ಕಾರ್ಯಾರಂಭ ಶುಭಕರ. ಮನಸ್ಸು ಸ್ಪಷ್ಟವಾಗಿದ್ದು ಕಾರ್ಯಸಿದ್ಧಿ ಸುಲಭವಾಗುತ್ತದೆ. ವೀಕ್ಷಕರೇ, ಈ ರೀತಿಯಾಗಿ 12 ರಾಶಿಯವರ ಇವತ್ತಿನ ದಿನ ಭವಿಷ್ಯ ಎಂಬುದು ಇದೆ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಸಹ ಧನ್ಯವಾದಗಳು. ಇನ್ನೂ ನಿಮ್ಮ ಜೀವನದಲ್ಲಿ ಬೇರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇತ್ತು ಅಂದರೆ ಈ ಕೆಳಗೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ. ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ನಾನು ಪರಿಹಾರಗಳನ್ನ ತಿಳಿಸಿಕೊಡ್ತೇನಂತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರವಾಗಿ ತಿಳಿಸಿಕೊಡಿ. ಎಲ್ರಿಗೂ ಸಹ ಈ ದಿನ ಶುಭವಾಗಲಿ.